ಒಬ್ಬ ಮನುಷ್ಯ ಒಂದು ದಿನಕ್ಕೆ 20 ml ಎಣ್ಣೆ ಅಷ್ಟೇ ಅವ್ನು ಉಪಯೋಗಿಸ್ಬೇಕಾಗಿರೋದು. ಸೊ ಈಗ ಮನೇಲಿ 4 ಜನ ಇದ್ದೀವಿ ಅಂದರೆ ಸೊ 20 × 4 80 ml ಅಷ್ಟರಲ್ಲೇ ಅಡುಗೆ ಮಾಡಬೇಕು. ಉಪ್ಪು ಜಾಸ್ತಿ ತಿಂದಷ್ಟು ತೂಕ ಜಾಸ್ತಿ ಹಾಕ್ಕೋತಾ ಹೋಗುತ್ತೆ. ನಾವು ಹಾಕ್ಕೊಡೋ ಬಟ್ಟೆಯಿಂದಲೂ ನಮ್ಮ ಗರ್ಭಕೋಶಕ್ಕೆ ಎನರ್ಜಿ ಹೋಗ್ತಿರಲ್ಲ, ಸೊ ಅದರಿಂದಲೂ ತೊಂದರೆಗಳು ಬರುತ್ತೆ. ಬಟ್ ಇದನ್ನ ಯಾರು ಅಷ್ಟು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಸೂಕ್ಷ್ಮ ಅದು ನಮ್ಮ ಆಯುರ್ವೇದದಲ್ಲಿ ಇದೆ, ನಾವು ಹಂಗೆ ಬದುಕಿ ಬಾಳ್ ಬಂದವರು. ಇಲ್ಲಿ ರಿಸ್ಟಲ್ಲಿ ಒಂದು ಮರ್ಮ ಪಾಯಿಂಟ್ ಇದೆ. ಗಾಜಿಂದ ಯಾಕೆ ಇಡ್ತಾರೆ ಅಂದ್ರೆ ಅದು ಸೌಂಡ್ ಮಾಡಿ ಇಲ್ಲಿ ಬಂದ್ ಬಡಿಯುತ್ತಲ್ಲ, ಆ ಸೌಂಡು ಅದು ಗಂಟೆ ಬಡಿತೀವಲ್ಲ ಅದಕ್ಕೆ ಸಮಾನ. ಅದು ನಮ್ಗೆ ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಇಲ್ದಂಗೆ ಕಾಪಾಡುತ್ತೆ. ಕಾಲ್ಗೆಜ್ಜೆ ಸೌಂಡು, ಈ ಗ್ಲಾಸ್ ಬ್ಯಾಂಗಲ್ ಸೌಂಡು. ಸೊ ಇಲ್ಲಿ ಕಾನ್ಸ್ಟೆಂಟ್ ಸ್ಟಿಮ್ಯುಲೇಷನ್ ಇರುತ್ತೆ. ಇಲ್ಲಿ ಒಂದು ಮರ್ಮ ಸೌಂಡು ಪ್ಲಸ್ ಸ್ಟಿಮ್ಯುಲೇಷನ್. ಆಮೇಲೆ ಸೀರೆ ಉಡೋ ರೀತಿ, ಅದು ಫುಲ್ ಫ್ಲೋ ಆಫ್ ಎನರ್ಜಿ ಇರುತ್ತೆ ಸರ್. ಅವಾಗ ಕಾಡಿಗೆ ಆಗ್ಲಿ ಚೆನ್ನಾಗ್ ಕಾಣ್ಲಿ ಅಂತ ಹಚ್ಚಿದ್ದಲ್ವೇ ಅಲ್ಲ, ಅಲ್ಲಿರೋ ಪಿತ್ತ ರೂಪದಲ್ಲಿ ಇಲ್ಲಿರುತ್ತಂತೆ. ಅದನ್ನ ಕಾಡಿಗೆ ಮನೇಲಿ ಮಾಡಿದ ಕಾಡಿಗೆ ಹೇಳ್ತಾ ಇದ್ದೀನಿ, ಇವಾಗೆಲ್ಲ ಕೆಮಿಕಲ್ ಬರುತ್ತೆ. ಅದನ್ನ ಹಚ್ಚೋದ್ರಿಂದ ನಿಮ್ಮ ದೇಹದಲ್ಲಿರೋ ವಾತ ಪಿತ್ತ ಕಫ ಅಂತ ಹೇಳ್ತೀವಲ್ಲ ಸರ್, ಆ ಪಿತ್ತದ ಅಂಶ ಕಡಿಮೆ ಆಗುತ್ತಂತೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಈಗ ನನ್ನ ಹತ್ರ ತುಂಬಾ ಪೇಷಂಟ್ಸ್ ಬರ್ತಾರೆ ಸರ್, ಮ್ಯಾಮ್ ತೂಕ ಇಳಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀವು ಹೇಳಿ ನಾವು ಮಾಡ್ತೀವಿ, ಏನ್ ಮಾಡಿದ್ರು ತೂಕ ಇಳಿತಾ ಇಲ್ಲ, ಅದು ಏನು ತಿನ್ನಲ್ಲ ನಾನು ಆದ್ರೂ ಇಷ್ಟಿದೆ ಅಂತ. ಅಂದ್ರೆ ತೂಕ ಇಳಿಸ್ಕೊಳಕ್ಕೆ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ. ಈಗ ನೀವು ಒಂದೊತ್ತು ಈಗ ಬೆಳಗ್ಗೆ ತಿಂಡಿ ತಿಂದೆ ಅಂದ್ರೆ, ಬೆಳಗ್ಗೆ ಊಟ ಮಾಡಿದೆ ಅಂದ್ರೆ ನೆಕ್ಸ್ಟ್ ಊಟಕ್ಕೆ 8 ಗಂಟೆಗಳ ಅವಧಿ ಇರಬೇಕು, ಗ್ಯಾಪ್ ಇರಬೇಕು. ಆ ತರ ತಿಂದ್ರೆ ಒಳ್ಳೇದು. ಈಗ ಬೆಳಗ್ಗೆ ಆದ್ರೆ ಆ ತರ ಮಾಡ್ಲಿಕ್ಕೆ ನಾವು ಅನ್ನ ತಿಂದು, ಈಗ ನಾವು ರೂಟೀನ್ ಏನ್ ಅವಲಕ್ಕಿ ಮಂಡಕ್ಕಿ ಇದಾವಲ್ಲ, ಅವು 2 ಅವರ್ಸಿಗೆ ಎಲ್ಲ ಕರುಳಿಂದ ಅಬ್ಸರ್ವ್ ಆಗಿ ಹೋಗ್ಬಿಡುತ್ತೆ. ಸೊ ನಿಮಗೆ ಹಸು ಕೊಡುತ್ತೆ. ಈಗ ಅದನ್ನ ತಿನ್ಬಿಟ್ಟು 1-2-3 ಅವರ್ಸಿಗೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಅವನ್ ತಿಂದು ಮಾಡಕ್ಕಾಗಲ್ಲ ಸರ್ ಇದನ್ನ. ಸೊ ನಾವು ಈ ಸಿರಿಧಾನ್ಯಗಳದ್ದು ಊಟ 10-11 ಗಂಟೆಗೆ ತಿಂದ್ವಿ ಅಂದ್ರೆ ನೆಕ್ಸ್ಟ್ 7 ಗಂಟೆ, ಭಾಳ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ 4 ಗಂಟೆಗೆ ಹಸುವಾಗ್ಬೋದು. ಚೆನ್ನಾಗಿ ನೀರು ಕುಡಿತಾ ಇರ್ಬೇಕು. ಆಮೇಲೆ ಒಂದು 6-7 ಹಂಗೆ ಮತ್ತೆ ಊಟ ಮಾಡೋದು. ಮತ್ತೆ 7ಗೆ ಊಟ ಮಾಡಿದ್ರೆ ಮತ್ತೆ ತಿರ್ಗಾ ಬೆಳಗ್ಗೆ 10-11 ಗಂಟೆಗೆ ಊಟ ಮಾಡ್ಬೇಕು. ನಿಮಗೆ ಏನ್ ತಿನ್ಬೇಕು ಅನ್ಸಿದ್ರು ಯು ಶುಡ್ ವೇಟ್ ಫಾರ್ ದಟ್ ಟೈಮ್. ಆಗ್ಲಿ 7 ಗಂಟೆ ಆಗ್ಲಿ 11 ಗಂಟೆ ಆಗ್ಲಿ. ಸೊ ಈ ಪದ್ಧತಿಗೆ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತೀವಿ. ಇದು ತೂಕ ಇಳಿಸ್ಲಿಕ್ಕೆ ತುಂಬಾ ಸೂಕ್ತ. ಇದನ್ನ ಮಾಡಿದ್ರೆ ಖಂಡಿತವಾಗಿಯೂ ತೂಕ ಇಳಿಯುತ್ತೆ. ಬಟ್ ನಾವು ಅದು ರೂಟೀನ್ ಏನ್ ತಿಂತೀವಲ್ಲ ಅದನ್ನ ತಿನ್ಕೊಂಡು ಇದನ್ನ ಮಾಡಕ್ಕಾಗಲ್ಲ. ಟೀ ಕುಡ್ಕೊಂಡು ಇದನ್ನ ಮಾಡಕ್ಕಾಗಲ್ಲ. ಟೀ ಈಸ್ ಗ್ಯಾಸ್ಟ್ರಿಕ್ ಇರಿಟೆಂಟ್. ಅದು ಈಗ ನೀವು ಟೀ ಕುಡಿತೀವಲ್ಲ, ಅದು ನೆಕ್ಸ್ಟ್ ಸ್ಟಿಮ್ಯುಲೇಟ್ ಮಾಡುತ್ತೆ. ಈಗ ಎಲ್ಲ ಬೇಗ ಮೆಟಬಾಲಿಸಮ್ ಆಗಿ ನಿಮಗೆ ಹೊಟ್ಟೆಲಿ ಸಂಕಟ ಸ್ಟಾರ್ಟ್ ಆಗುತ್ತೆ. ತಿನ್ನೋಣ ಮಧ್ಯಾಹ್ನ ಊಟ ಬರೋ ತನಕ ತಡ್ಕೊಳಕ್ಕಾಗಲ್ಲ, ಹೆಡ್ಏಕ್ ಶುರು ಆಗ್ಬಿಡುತ್ತೆ ಟೀ ಕುಡ್ದಾಗ. ಸೊ ಫಸ್ಟ್ ಸ್ಟೆಪ್ ಟೀ ಬಿಡಕ್ ಪ್ರಯತ್ನ ಪಡ್ಬೇಕು. ಟೀ ಅಂದ್ರೆ ಕಾಫಿಯಲ್ಲಿ ಇರೋದೇ ಟೀ ಅಲ್ಲಿ ಇರುತ್ತೆ, ಥಿಯೋಫಿಲಿನ್ ಅಂತ. ಸೊ ಎರಡನ್ನೂ ಬಿಡೋದು ಫಸ್ಟ್ ಮೊದಲ ಹೆಜ್ಜೆ. ಅದು ನಾನು ಬಿಡ್ತೀನಿ ತೂಕ ಇಳಿಸ್ಕೋಬೇಕು, ಒಳ್ಳೆ ಆರೋಗ್ಯ ಬೇಕು ಅನ್ನೋರು ಈ ತರ ಟೀ ಕಾಫಿ ಫಸ್ಟ್ ಬಿಟ್ಟು ಆಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡ್ಬೇಕು. ಅದು ರೂಢಿ ಆಯ್ತಾ, 2 ಟೈಮ್ಸ್ ತಿನ್ನೋ ಅಷ್ಟು ನನಗೆ ಕೆಪಾಸಿಟಿ ಬಂತ, ನಡುವೆ ಚೆನ್ನಾಗಿ ನೀರು ಕುಡಿಬೇಕು. ನೀವು ನಡುವೆ ಬಿಡು ಇಷ್ಟೇ ಅಂತ ಒಂದ್ ಅಗಳು ಬಾಯಲ್ಲಿ ಅನ್ನ ಹಾಕೊಂಡ್ರು ತೂಕ ಇಳಿಯಲ್ಲ. ಅಲ್ಲಿ ಒಳಗಡೆ ಇನ್ಸುಲಿನ್ ರಿಲೀಸ್ ಆಗ್ಬಿಡುತ್ತೆ, ಅದು ತೂಕ ಇಳಿಯಕ್ ಬಿಡೋದಿಲ್ಲ. ನಾನು ಇಷ್ಟೇ ತಿಂದಿದ್ದು, ಒಂದೇ ಬಿಸ್ಕಿಟ್ ತಿಂದಿದ್ದು. ಆಮೇಲೆ 3rd ಸ್ಟೆಪ್, ಬಿಳಿ ಇರೋದು ಏನೇನಿರುತ್ತೆ, ಮೈದಾ, ಸಕ್ಕರೆ, ಹಾಲು, ಡೈರಿ ಪ್ರಾಡಕ್ಟ್ಸು, ಅಕ್ಕಿ, ಇವನ್ನೆಲ್ಲ ಬಿಡ್ಬೇಕು. ಇದು ಒಳ್ಳೇದು. ಆಮೇಲೆ ಕರ್ದಿರೋ ಐಟಮ್ಸು, ಜಿಡ್ಡಿನ ಪದಾರ್ಥ, ಎಣ್ಣೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 20 ml ಎಣ್ಣೆ ಅಷ್ಟೇ ಅವನು ಉಪಯೋಗಿಸ್ಬೇಕಾಗಿರೋದು. ಸೊ ಈಗ ಮನೇಲಿ 4 ಜನ ಇದ್ದೀವಿ ಅಂದ್ರೆ ಸೊ 20 × 4 80 ml ಅಷ್ಟರಲ್ಲೇ ಅಡಿಗೆ ಮಾಡ್ಬೇಕು. ಇವಾಗಿನ ಎಣ್ಣೆ ಎಲ್ಲಂತೂ ಬರೀ ರಾಸಾಯನಿಕನೇ ಇರುತ್ತೆ. ಆದಷ್ಟು ಎಣ್ಣೆ ಇಲ್ದಂಗೆ ಅಡಿಗೆ ಮಾಡಿದ್ರೆ ಇನ್ನೂ ಒಳ್ಳೇದು. ಇಲ್ಲ ಮಾಡಿದ್ರೆ ಶೇಂಗಾ ಎಣ್ಣೆ ಸಿಗುತ್ತೆ, ಗಾಣದ ಎಣ್ಣೆ. ಅದು ಒಬ್ಬರಿಗೆ 20 ml ಅಂತ ಹಾಕೊಂಡು ಯೂಸ್ ಮಾಡ್ಬೇಕು. ಸುಮ್ಮನೆ ಎಣ್ಣೆ ಸುರಿದು ಅಡಿಗೆ ಮಾಡಬಾರ್ದು. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗು, ಅನ್ನ ಬಿಳಿ ಇರೋದೆಲ್ಲ, ಅನ್ನ ಅಕ್ಕಿ ಮೇನ್ ಏನೇನು ಇರುತ್ತಲ್ಲ ಅದನ್ನ, ಸ್ವೀಟ್ಸು
ತೂಕ ಇಳಿಸ್ಬೇಕು ಅನ್ನೋರು ಸ್ವೀಟ್ ತಿನ್ಬಾರ್ದು. ಸಕ್ಕರೆ ಬೆಲ್ಲನೂ ಬಂತು, ಬೆಲ್ಲ ಒಳ್ಳೇದು ಅನ್ಕೊಂಡ್ಬಿಟ್ಟಿದ್ದಾರೆ. ಸಕ್ಕರೆ ಕಾಯಿಲೆ ಬಂದಾಗ್ಲೂ ಬೆಲ್ಲ ಒಳ್ಳೇದು ಅನ್ಕೊಂಡ್ ತಿಂತಾ ಇರ್ತಾರೆ. ಸೊ ಬೆಲ್ಲ ಅಂದ್ರೆ ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ರಕ್ತ ಕಡಿಮೆ ಇರೋರು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ, ಬೆಲ್ಲ, ರಾಗಿ, ಸೊಪ್ಪು, ತರಕಾರಿ ತಿಂದ್ರೆ ರಕ್ತದಂಶ ಜಾಸ್ತಿ ಆಗುತ್ತೆ. ಸೊ ಇದು 3ನೇ ಹೆಜ್ಜೆ ಅಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಆಮೇಲೆ ಇವನ್ನೆಲ್ಲ ಬಿಡೋದು. ನೆಕ್ಸ್ಟ್ ಸ್ಟೆಪ್, ವಾರಕ್ಕೆ ಒಂದಿನ ಉಪವಾಸ ಇರಬೇಕು. ಉಪವಾಸ ಅಂದ್ರೇನು? 24 hours. ಈಗ ಹಿಂದಿನ ದಿನ ರಾತ್ರಿ ನಾನು ತಿಂದೆ ಅಂದ್ರೆ ನೆಕ್ಸ್ಟ್ ಡೇ ರಾತ್ರಿ ತಿನ್ಬೇಕು. ಬರೀ ತಿಂಡಿ ಅಷ್ಟೇ ಬಿಡೋದು, ಮಧ್ಯಾಹ್ನ ಊಟ ಬಿಡೋದು. ಅಥವಾ ನಿಮಗೆ ಅದಾಗ್ಲಿಲ್ಲ ಅಂದ್ರೆ ಬೆಳಗ್ಗೆ ತಿಂಡಿ ತಿಂದವರು ನೆಕ್ಸ್ಟ್ ಡೇ ತಿಂಡಿ ತಿನ್ಬೇಕು. ಸೊ 24 hours ಆದ್ಮೇಲೆ ತಿನ್ಬೇಕು. ಆವಾಗ ಹಸುವಾಗುತ್ತಲ್ಲ, ಏನ್ ಮಾಡ್ಬೇಕು ಅಂದ್ರೆ ಮಜ್ಜಿಗೆ, ಡಯಾಬಿಟೀಸ್ ಇಲ್ಲದೆ ಇರೋರು ಎಳ್ನೀರು, ನೀರು. ಈಗ ಹಸುವಾಯ್ತಾ ಹೋಗ್ಬಿಟ್ಟು 1 ಲೀಟರ್ ನೀರು ಕುಡಿಬೇಕು. ಈ ಡಯಾಬಿಟಿಸ್ ಇರೋರು ಎಳ್ನೀರು ಕುಡಿಯಂಗಿಲ್ವಾ? ಎಳ್ನೀರು ಕುಡಿಬಾರ್ದು ಸರ್, ಅದ್ರಲ್ಲಿ ಸಕ್ಕರೆ ಅಂಶ ಇರುತ್ತೆ. ಹೌದಾ? ಅದು ಹೈ ಗ್ಲೈಸಿಮಿಕ್ ಇಂಡೆಕ್ಸ್, ಶುಗರ್ 500ಕ್ಕೆ ಹೋಗ್ಬಿಡುತ್ತೆ ಕುಡಿದ ತಕ್ಷಣ. ಎಳ್ನೀರು, ಕಬ್ಬಿನ ಹಾಲು, ಹಣ್ಣಿನ ರಸ ಎಲ್ಲದೂ ಬಂತು, ಕುಡಿಬಾರ್ದು. ಓಕೆ. ಸೊ ಇಷ್ಟು ಆಹಾರ ಪದ್ಧತಿಗಳನ್ನ ಮಾಡೋದ್ರಿಂದ ತೂಕ ಕಡಿಮೆ ಆಗುತ್ತೆ. 80% ಕಾಂಟ್ರಿಬ್ಯೂಟ್ ಮಾಡುತ್ತೆ ಇದು. ಆಮೇಲೆ ಉಪ್ಪು ಅಷ್ಟೇ, ಒಬ್ರು ಒಂದಿನಕ್ಕೆ 5 ಗ್ರಾಮ್ ತಿನ್ಬೇಕು. ಉಪ್ಪಿಂದು ಜಾಸ್ತಿ ಪದಾರ್ಥ ನಾವು ಈಗ ಕುರ್ಕುರೆ, ಚಿಪ್ಸು, ಅದ್ರಲ್ಲಿ ಉಪ್ಪು ಜಾಸ್ತಿ. ಈಗ ಮೆಣಸಿನ್ಕಾಯಿ, ಹಪ್ಪಳ, ಸಂಡಿಗೆ, ಉಪ್ಪು ಜಾಸ್ತಿ ತಿಂದಷ್ಟು ವೇಟ್, ತೂಕ ಜಾಸ್ತಿ ಹಾಕೋತಾ ಹೋಗುತ್ತೆ. ಸೊ ಇದನ್ನ ನೀವು ಮತ್ತೆ ತುಂಬಾ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಏನೋ 1 4 ದಿನ ಮಾಡ್ತೀನಿ, 1 ತಿಂಗಳು ಮಾಡ್ತೀನಿ, 2 ತಿಂಗಳು ಮಾಡ್ತೀನಿ, ಬೇಜಾರಾಯ್ತು ಬಿಟ್ಟೆ, ಹಂಗ್ ಮಾಡಿದ್ರು ಹೋಗಿರೋ ತೂಕ ಎಲ್ಲ ಮತ್ತೆ ವಾಪಸ್ ಬರುತ್ತೆ. ಈಗ ಹಿಂಗ್ ಶುರುವಾಗಿದ್ದು ಇದು ಕಂಟಿನ್ಯೂ ಹಂಗೆ ಲೈಫ್ ಲಾಂಗ್ ಇಲ್ಲ, ಅಟ್ಲೀಸ್ಟ್ ನಾನು ಅದು ಹ್ಯಾಬಿಟ್ ಮಾಡ್ಕೋಬೇಕು ನಮಗೆ ನಾವು ಅಂದ್ರೆ ಅದನ್ನ 41 ದಿನಗಳ ಕಾಲ ಮಾಡ್ಬೇಕು ಸರ್. 45 days ಅಟ್ಲೀಸ್ಟ್ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ನೀವು ಅದಕ್ಕೆ ರೂಢಿ ಆಗ್ಬಿಡ್ತೀರ. ಅದೇ ಚೆನ್ನಾಗ್ ಅನ್ಸುತ್ತೆ ನಿಮ್ಗೆ. ಈಗ 45 ದಿನ ನೀವು ಟೀ ಕುಡಿಲಿಲ್ಲ ಅಂದ್ರೆ ನಿಮಗೆ ಟೀ ಕುಡಿದೇ ಇರೋದೇ ಚೆನ್ನಾಗ್ ಅನ್ಸುತ್ತೆ. ಅಂದ್ರೆ ನಾವು ರೂಢಿ ಮಾಡ್ಕೋಬೇಕು. ರೂಢಿ ಮಾಡ್ಕೊಡೋ ಫೇಸ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ದೇಹ ಇಷ್ಟು ದಿನ ಅದಕ್ಕೆ ಒಗ್ಗಿರುತ್ತೆ, ಬೇಕು ಬೇಕು ಅಂತ ಹೇಳುತ್ತೆ. ಆದ್ರೆ ನಾವು ಮನ್ಸನ್ನ ಅಂದ್ರೆ ಈಗ ತಿನ್ನೋದನ್ನ ಬಿಡಕ್ಕೆ ಅನ್ಸಿದ ತಕ್ಷಣ ಹೋಗಿ ತಿನ್ನಕ್ಕೆ ಚಟ ಸಾಕು, ಚಪ್ಲ ಸಾಕು. ಆದ್ರೆ ಅದನ್ನ ಬಿಡಕ್ಕೆ ಮನೋಬಲ ಬೇಕು. ನಾನ್ ಸ್ಟ್ರಾಂಗ್ ಅಂತ ನಮಗ್ ನಾವೇ ಹೇಳ್ಕೊಂಡು ಇಲ್ಲ ನಾನು ಬಿಡ್ತೀನಿ ಅಂತ ಬಿಡ್ಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ತೂಕ ಇಳಿಸ್ಕೋಬಹುದು. ತೂಕ ಇಡೋದ್ರಿಂದ ನಿಮಗೆ ಆದಷ್ಟು ಇವೆಲ್ಲ ಕಾಯಿಲೆಗಳು ಬರೋದ್ ತಪ್ಪುತ್ತೆ. ಓಕೆ. ಓ, ಕಾಯಿಲೆಗೆ ಅದು ತೂಕ ಕೂಡ ಕಾರಣ ಆಗುತ್ತೆ ಅಂತ. ಹೌದು ಹೌದು, ಅದೇ ಮೇನ್ ಕಾರಣ ಇವಾಗ ಡಯಾಬಿಟೀಸ್. ಸೊ ಇದು ಆಯ್ತು. ಈಗ ನೆಕ್ಸ್ಟ್ ಇನ್ನೊಂದು ತುಂಬಾ ಅಂದ್ರೆ ನನ್ನ ಅಲೋಪತಿಗೆ ಬರ್ದೇ ಇರೋ ವಿಷಯ ಸರ್ ಇದಷ್ಟು. ನಮ್ದ್ರಲ್ಲಿ ಈಗ ಹೆಣ್ಮಕ್ಳ ದೇಹಕ್ಕೆ ಸಂಬಂಧಪಟ್ಟ ಕಾರಣ ಅಂದ್ರೆ ಆರೋಗ್ಯದ ಕುರಿತಾಗಿ ಹೇಳ್ತಾ ಇರೋದು. ಎಸ್ಪೆಷಲಿ ಮುಟ್ಟಿನ ಸಮಸ್ಯೆಗಳು. ಈಗ ತುಂಬಾ PCOD ಅಂತ ಒಂದು ಕಾಯಿಲೆ ಇದೆ. ಆಮೇಲೆ ಇನ್ಫರ್ಟಿಲಿಟಿ, ಇವೆಲ್ಲ ಬರೋದಕ್ಕೆ ಆಹಾರದಲ್ಲಿರೋ ರಾಸಾಯನಿಕ ಅಂಶಗಳೇ ಸಾಕು. ಹಂಗಂದ್ರೆ ಏನು ನಮ್ಗೆ ಗೊತ್ತಿಲ್ಲ. ಈಗ ಪೆಸ್ಟಿಸೈಡ್ಸ್, ಕೀಟನಾಶಕಗಳು ಹೊಡಿತೀವಲ್ಲ, ಆಮೇಲೆ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತೀವಲ್ಲ, ಆಮೇಲೆ ಹಾಲಲ್ಲಿ ಯೂರಿಯಾ ಅದು ಇದು ಡೈರಿ ಹಾಲಲ್ಲಿ, ಅದನ್ನ ಹಾಲು ಕುಡಿಯೋದ್ರಿಂದಲೇ PCOD ಬರುತ್ತೆ. ಆಮೇಲೆ ಅರ್ಲಿ ಮೆನ್ಸ್ಟ್ರೇಷನ್, ಈಗ ಮಕ್ಕಳು 10 ವರ್ಷಕ್ಕೇನೆ ಋತುಮತಿ ಆಗ್ಬಿಡ್ತಾರೆ. ಅದಕ್ಕೆ ಮೇನ್ ಕಾರಣ ಚಾಕ್ಲೇಟು, ಅದು ಕ್ರೀಮ್, ಬಿಸ್ಕೆಟ್ಸು, ಆಮೇಲೆ ಡೈರಿ ಹಾಲು. ಅಲ್ಲ, ಡೈರಿ ಹಾಲು ಅಂತಂದ್ರೆ ಕೆಲವೊಂದಿಷ್ಟಿನ ನೀವಿಲ್ಲ ಅಂತಂದ್ರೆ ಇಲ್ಲ ಮನೆ ಮುಂದೆ ಬಂದು ಅವನು ಹಿಂಡಿ ಕೊಡ್ತಾನೆ. ಅದನ್ನ ಅವರು ಅಂದ್ರೆ ಒಳ್ಳೆ ಹಾಲನ್ನ ತಗೋಬಹುದು ಸರ್, ಕೆಟ್ಟ ಹಾಲಲ್ಲ. ಏನು ಚುಚ್ಚುಮದ್ದು ಹಾಕ್ಸಿ ಹಾಲ್ ಜಾಸ್ತಿ ಬರ್ಲಿ ಅದು ಯಾವ್ದು ಇಲ್ಲದೆ ಇದ್ರೆ ತಗೋಬಹುದು. ಹಾಲ್ ಕುಡಿಯೋದ್ ಬಿಡೋದ್ರಿಂದಾನು ನಮ್ಗೇನು ಹಾನಿ ಅಂತೂ ಏನು ಆಗಲ್ಲ. ಹೌದಾ? ಹಾಲು ಬರೀ ಸಣ್ಣ ಮಕ್ಳಲ್ಲಿ ಅಷ್ಟೇ ಅದು ಡೈಜೆಸ್ಟ್ ಮಾಡ್ಕೊಳ್ಳೋ ಇದಿರುತ್ತೆ ಸರ್. ಮನುಷ್ಯ ದೊಡ್ಡವನ್ ಆಗ್ತಾ ಆಗ್ತಾ ಅದು ಲ್ಯಾಕ್ಟೇಸ್ ಅನ್ನೋ ಎಂಜೈಮೇ ಇರಲ್ಲ ಇಂಟೆಸ್ಟೈನ್ ಅಲ್ಲಿ. ಅದನ್ನ ಕುಡದೇ ಇದ್ರೂ ಏನ್ ತೊಂದ್ರೆ ಇಲ್ಲ. ಸೊ ಈ ಆಹಾರ ಕ್ರಮದಿಂದ ಬೇಗ 10 ವರ್ಷಕ್ಕೆ ಋತುಮತಿಗಳು ಆಗ್ತಾ ಇದಾರೆ. ಅಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ಎಷ್ಟೊಂದು ರಾಸಾಯನಿಕನ ಎಣ್ಣೆಯಲ್ಲೂ ಅಷ್ಟೇ ಅಲ್ವಾ, ಇವಾಗ ಎಷ್ಟೊಂದು ರಾಸಾಯನಿಕಗಳು ಸೇರ್ಸಿರ್ತಾರೆ. ಆಮೇಲೆ ಇವ್ರು ಪ್ರಿಸರ್ವೇಟಿವ್ಸ್ ಹಾಕಿರೋ ಎಷ್ಟೊಂದು ನಮ್ಮ ಮಕ್ಳು ತಿಂತವೆ. ಅದ್ರಲ್ಲಿ ಎಲ್ಲದ್ರಲ್ಲೂ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಅದೂ ಅಷ್ಟೇ
ನಮ್ಮ ಒಳಗಡೆ ನಮ್ದೇನಿದೆ ಗರ್ಭಕೋಶ ಅಂಡಾಶಯ ಅದಕ್ಕೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡುತ್ತೆ. ಅವನ್ನೆಲ್ಲ ಜಾಸ್ತಿ ತಿಂದ್ರೆ ಈಗ ಮಕ್ಳಿಗೆ ತಂದೆ ತಾಯಿಗೇನೆ ಅರಿವಿರಲ್ಲ ಅದನ್ನೆಲ್ಲ ಕೊಡಿಸ್ಬಾರ್ದು ಅಂತ, ಕೇಳಿದ ತಕ್ಷಣ ಕೊಡಿಸ್ಬಿಡ್ತಾರೆ. ಈ ಚಿಪ್ಸು, ಕುರ್ಕುರೆ, ಲೇಸು ಆ ಥರದ್ದು ಆದಷ್ಟು ನಾನು ಬೇಡ್ಕೊಳ್ಳೋದು ಅದನ್ನ ಕೊಡಿಸ್ದೇ ಇರಕ್ ನೋಡಿ. ಯಾವಾಗ್ಲೂ ಅಪರೂಪಕ್ಕೆ ತಿಂದ್ರೆ ಏನೂ ಆಗಲ್ಲ. ದಿನನಿತ್ಯ ಅದು ಅವರು ಒಂಥರ ಜಾಸ್ತಿ ಆಗ್ಬಿಟ್ಟಿದೆ, ಅನ್ಸಿದ ತಕ್ಷಣ ತಗೊಂಡ್ ತಿನ್ನೋದು, ಅದನ್ನ ಮಾಡಬಾರ್ದು. ಆಮೇಲೆ ನಮ್ದು ಹಳೆ ಪದ್ಧತಿ ಏನಿದೆ ಅಲ್ಲ, ಎಲ್ಲರೂ ಇದು ಋತುಮತಿ ಆದಾಗ ನಾವು ಫಂಕ್ಷನ್ ಯಾಕೆ ಮಾಡ್ತೀವಿ, ಅದನ್ನ ಜನರಿಗೆ ಮುಟ್ಟಿಸ್ಬೇಕು ಅನ್ನೋದಿದೆ ನಂಗೆ. ಅಂದ್ರೆ ಆ ಹೆಣ್ಮಗಳಲ್ಲಿ ನಾನೀಗ ಆಗಿದ್ದೀನಿ, ಎಲ್ಲಾರು ನನ್ನ ಅಂದ್ರೆ ನಾವೀಗೆಲ್ಲೋ ಒಂದ್ ರೋಡಲ್ಲಿ ಹೋಗ್ತಾ ಇದೀವಿ ಅನ್ಕೊಳ್ಳಿ, ನೀವೆಲ್ಲೋ ಬಿದ್ರಿ ಒಂದ್ ಸ್ಪಾಟ್ ಅಲ್ಲಿ, ಆಯ್ತು ಎಷ್ಟೋ ದಿನಗಳು ಕಳೆದೋಯ್ತು, ಮತ್ತೆ ಆ ಸ್ಪಾಟಿಗೆ ಹೋದಾಗ ನಿಮಗೆ ಏನ್ ಅನ್ಸುತ್ತೆ? ನಿಮ್ ನೋವುಗಳು, ನೀವು ಬಿದ್ದಿದ್ದು ಎಲ್ಲ ಮರುಕಳಿಸುತ್ತೆ. ಇದು ಹಾಗೆ ಋತುಮತಿ ಆದ ದಿನ ನಾವು ಅಷ್ಟೆಲ್ಲ ಅಂದ್ರೆ ಆಗಿ 5 ಡೇಸಿಗೆ ಆ ಸಂದರ್ಭ ಅವರು ಮನೆಯಲ್ಲಿ ನಾವೆಲ್ಲ ಮಾಡ್ತೀವಲ್ಲ, ಎಲ್ಲಾರನ್ನು ಕರೆಸಿ ಒಂದ್ ಮದ್ವೆ ತರಾನೇ ಮಾಡ್ತಿದ್ರು ಮುಂಚೆ. ಸೊ ಅದು ಸೇಮ್ ಕಾನ್ಸೆಪ್ಟ್ ಸರ್. ಅದು ಎಲ್ಲಾರು ಖುಷಿ ಇದ್ದಾರೆ, ಸಂಭ್ರಮ ತರ ಮಾಡಿದಾಗ ನೆಕ್ಸ್ಟ್ ಅವಳು ತಿಂಗಳ ಋತುಮತಿ ಆದಾಗ ಅದು ಮರುಕಳಿಸುತ್ತೆ. ಸೊ ಅದು ಮುಟ್ಟಿನ ನೋವು ಕೊಡಲ್ಲ. ನೋವು ಅಂದ್ರೆ ಅವಳಿಗೆ ಅದು ಆರೋಗ್ಯಯುತ ಮುಟ್ಟು ಬರುತ್ತೆ ನೆಕ್ಸ್ಟ್. ಸೊ ಅದು ಒಂಥರ ಮೆಮೊರಿ ಕ್ರಿಯೇಟ್ ಮಾಡುತ್ತೆ ಹಿಪ್ಪೋ ಕ್ಯಾಂಪಸ್ ಅಲ್ಲಿ, ಒಳ್ಳೆ ಮೆಮೊರಿನ. ಸೊ ಎಲ್ಲಾರು ಎಷ್ಟು ಖುಷಿಯಾಗಿದ್ರು, ನಾನು ಅಂದ್ರೆ ಮಗುಗೆ ನೆಕ್ಸ್ಟ್ ತಿಂಗಳ ಆದಾಗ್ಲೂ ಅಷ್ಟೇ ಖುಷಿ ಆಗುತ್ತೆ. ನೆಕ್ಸ್ಟ್ ಆ ಟೈಮಿಗೆ ಅವಳು ಕಾಯ್ತಾ ಇರ್ತಾಳೆ, ಅಷ್ಟು ನಾವು ಖುಷಿ ಕೊಡ್ಬೇಕು. ಆ ಸೈಂಟಿಫಿಕ್ ರೀಸನ್ ಇಂದ ಇಟ್ಕೊಂಡು ಅದನ್ನ ಮಾಡಿದ್ದು. ಬಟ್ ಇವಾಗ ಅದನ್ನ ನಮ್ಗೆ ಹೆಂಗೆ ನಾವು ದಾಸರಾಗೋಗ್ಬಿಟ್ಟಿದೀವಿ ವೆಸ್ಟರ್ನ್ ಕಲ್ಚರ್ಗೆ ಅಂದ್ರೆ, ಅದೊಂದು ಇದು ಇವಕ್ ಬುದ್ಧಿ ಇಲ್ಲ ಮಾಡ್ತಾರೆ, ಅದ್ ಹಂಗ ಅಲ್ವೇ ಅಲ್ಲ. ದಟ್ ಹ್ಯಾಸ್ ಲಾಟ್ ಆಫ್ ಸೈಂಟಿಫಿಕ್ ರೀಸನ್ ಬಿಹೈಂಡ್ ಇಟ್. ಅವಳಿಗೆ ಅದನ್ನ ಕೊಡಕ್ಕೋಸ್ಕರ ಅದು ಒಂದಿನದ 2 ದಿನದಲ್ಲ ಅಲ್ವಾ, ಅವಳು 45-50 ವರ್ಷ ತನಕ ಆಗ್ತಾಳೆ. ಸೊ ಎವ್ರಿ ತಿಂಗಳು ಅವಳಿಗೆ ಆ ಮೆಮೊರಿ ಬರುತ್ತೆ. ಸೊ ಎಲ್ಲರೂ ಮಾಡ್ಲೇಬೇಕು ಎಷ್ಟಾಗುತ್ತೋ ಇವಾಗಿಂದ ಇದಕ್ಕೆ. ಸರಿ, ಅವ್ರ ಮಗಳು ಋತುಮತಿ ಆದಾಗ ಏನ್ ಬಿಡು ಏನೂ ಇಲ್ಲ, ದೇ ಜಸ್ಟ್ ವಾಂಟ್ ಟು ದೇ ವಿಲ್ ಹೈಡ್ ಇಟ್ ಮೋಸ್ಟ್ ಆಫ್ ದ ಟೈಮ್. ಆಗಿದೀನೋ ಇಲ್ವೋ ಅನ್ನಂಗೆ ಇರ್ತಾರೆ. ಅದು ಬೇಡ, ಅದು ಏನ್ ನಾಚ್ಕೊಳ್ಳೋ ಅಂತ ಇದೇ ಅಲ್ವೇ ಅಲ್ಲ ಅದು ಪ್ರಮೇಯ. ಸೊ ಅದೊಂದು ಮಾಡ್ಬೇಕು. ಆಮೇಲೆ ನಮ್ಮ ತಲಾಂತರಗಳಿಂದ ಆ ಟೈಮಲ್ಲಿ ಎಲ್ಲೂ ಹೊರಗೆ ಹೋಗ್ತಾ ಇರ್ಲಿಲ್ಲ ಸರ್, ರೂಮಲ್ಲೇ ಇರ್ತಿದ್ರು. ಸೊ ಯಾರು ಅಡ್ಗೆ ಮಾಡ್ತಿರ್ಲಿಲ್ಲ, ಸೊ ಅದನ್ನ ಅಲ್ಲಿಗೆ ತಂದು ಕೊಡ್ತಾ ಇದ್ರು. ಸೊ ನಮ್ಮ ಸೂಕ್ಷ್ಮ ಶರೀರ ಆ ಟೈಮಲ್ಲಿ ತುಂಬಾ ಸೂಕ್ಷ್ಮ ಆಗಿರುತ್ತೆ. ನಾವು ಹೊರಗಡೆ ಹೋಗ್ಬಿಟ್ಟು ಎಲ್ಲಾರು ವೈಬ್ರೇಷನ್ ಈಸಿಲಿ ಅಟ್ರಾಕ್ಟ್ ಮಾಡ್ತೀವಿ ಆ ಟೈಮಲ್ಲಿ, ಮೆನ್ಸ್ಟ್ರೇಷನ್ ಆಗ್ಬೇಕಾದ್ರೆ. ಸೊ ಅದ್ರಿಂದ ಹೆಣ್ಮಗ್ಳಿಗೆ ಅವಳಿಗೆ ಏನು ಆಗ್ದಂಗೆ ತಡಿಯೋದಕ್ಕೆ ಅದನ್ನೆಲ್ಲ ಮಾಡಿರೋದು. ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅಂದ್ರೆ ನನ್ನನ್ನು ಖಂಡಿಸ್ತಿದ್ದಾರೆ ಅಂತ ಅಲ್ಲ, ಅದು ನಿನಗೇನು ಆಗ್ಬಾರ್ದು ಅಂತ ಅದನ್ನೆಲ್ಲ ಮಾಡಿರೋದು. ಸೊ ನಾನು ಈಗ ಮೆನ್ಸ್ಟ್ರೇಷನ್ ಟೈಮಲ್ಲಿ ಯಾರನ್ನು ಮುಟ್ಟದೆ, ನೆಗಡಿ ಕೆಮ್ಮು ಇರೋರ್ನ ಅಥವಾ ಏನೋ ಒಂದು ಮಾನಸಿಕ ಇದಿರೋರ್ನ ಸ್ವಸ್ಥ ಮುಟ್ಟಿದಾಗ ಅವ್ರದ್ದು ಏನೇನು ಸೂಕ್ಷ್ಮ ಶರೀರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಫಿಸಿಕಲ್ ಬಾಡಿ ಅಲ್ಲ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸಟಲ್ ಬಾಡಿ, ಸಟಲ್ ಎನರ್ಜಿ. ಅದು ಆಯುರ್ವೇದದಲ್ಲಿ ಬರುತ್ತೆ, ನಮ್ಮ ಭಾರತೀಯ ವಿಜ್ಞಾನ ಇದರಲ್ಲಿ. ಆ ಎನರ್ಜಿ ಮೂಲಕ ಈಗ ನಾಡಿಗಳು ಅಂತ ಎಲ್ಲ ಹೇಳ್ತೀವಲ್ಲ, ಆ ಮೂಲಕ ಅದು ಟ್ರಾನ್ಸ್ಫರ್ ಆಗೋದು. ಸೊ ಆ ನೆಗೆಟಿವ್ ಎನರ್ಜಿ ನನಗ್ ಬರುತ್ತೆ. ಸೊ ನನ್ನ ಆರೋಗ್ಯ ಏರುಪೇರಾಗುತ್ತೆ. ನಾನು ಅಡ್ಗೆ ಮಾಡ್ದೆ ಅನ್ಕೊಳ್ಳಿ, ಆ ಅಡ್ಗೆಯಲ್ಲಿರೋ ಪ್ರಾಣಶಕ್ತಿ ಏನಿದೆ ಅಲ್ಲ, ಸೊ ಪ್ರಾಣಶಕ್ತಿ ಇದೆ. ಏನೋ ತರಕಾರಿ ತಂದಿದ್ರಲ್ಲ ಅದ್ರಲ್ಲಿ ಪ್ರಾಣ ಇದೆ. ಸೊ ಅದು ನಾನು ಅವಾಗ ನನ್ನಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಆಗ್ತಾ ಇರುತ್ತೆ. ಆ ಪ್ರಾಣನ ನಾನು ಆ ಟೈಮಲ್ಲಿ ಎಳ್ಕೊಂಡ್ಬಿಡ್ತೀನಿ. ಸೊ ಆ ಅಡ್ಗೆಲಿ ಏನು ಪ್ರಾಣನೇ ಉಳಿಯಲ್ಲ ನಾನು ಅಡ್ಗೆ ಮಾಡಿದ್ರೆ. ಅದ್ ಪ್ರಾಣ ಏನು ಇಲ್ದೇ ಇರೋ ಅಡ್ಗೆನ ಎಲ್ಲರಿಗೂ ಕೊಟ್ಟಂಗಾಗುತ್ತೆ. ಅದಕ್ಕೆ ಅಡ್ಗೆ ಮಾಡ್ಬೇಡ ಅಂತ ಹೇಳಿದ್ದು. ಹಿಂಗಿದೆ. ಬಟ್ ಈಗ ತುಂಬಾ ಜನ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಅಥವಾ ಸ್ಕೂಲು, ಅದಕ್ಕೆ ಸರ್ ಇವಾಗ ಅವ್ರಿಗೆ ಮೆನ್ಸ್ಟ್ರಲ್ ಲೀವ್ ಕೊಡಿ ಅಂತ ಕೇಳ್ತಾ ಇರೋದು. ಈಗ 1 ಡೇ ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಂದಲೇ. ಆ ಟೈಮಲ್ಲಿ ಅವರು ಆದಷ್ಟು ಎಲ್ಲೂ ಯಾರ ಜೊತೆಗೂ ಹೊರಗಡೆ ಇದ್ಕೊಂಡ್ರೆ ಸಂಪರ್ಕ ಇಟ್ಕೊಳ್ದೆ ಇದ್ರೆ ಅವ್ರು ಇಡೀ ನೆಕ್ಸ್ಟ್ ಆ ತಿಂಗಳದ ಇನ್ನುಳಿದ ದಿನಗಳು ಫುಲ್ ಆಕ್ಟಿವ್ ಆಗಿರ್ತಾರೆ. ನಾನು ಅದನ್ನೂ ವೇಸ್ಟ್ ಮಾಡಲ್ಲ ಅಂತ ಅವಾಗ್ಲೂ ಹೋದ್ರೆ ಇನ್ ಫುಲ್ ಮಂತ್ ರೆಸ್ಟ್ಲೆಸ್ ಆಗಿರ್ತಾರೆ.
ಇದೆಲ್ಲ ಸೂಕ್ಷ್ಮ ಶರೀರದಲ್ಲಿ ಆಗುವಂತ ವಿಚಾರಗಳು. ಇದರಲ್ಲಿ ನಮ್ಮ ಮೆಡಿಸಿನ್ ಅಲ್ಲೂ ಇದಕ್ಕೆ ತರ್ಕಬದ್ಧವಾದ ಆನ್ಸರ್ ಇಲ್ಲ. ಇದೆಲ್ಲ ನಮ್ಮ ಆಯುರ್ವೇದದಲ್ಲಿ ಬಂದಿರೋಂಥದ್ದು. ಅಂದ್ರೆ ಜ್ಞಾನ ಇದು ಮುಂಚಿದ್ ಹೇಳ್ತಾ ಇದ್ದೀನಿ ನಾನು. ನನ್ನದೇ ಈಗ ನಾನು ಒಂದು ಹೆಣ್ಣಾಗಿ ನಾನು ಹೇಳಿದ್ರೆ ಅಟ್ಲೀಸ್ಟ್ ಅರ್ಥ ಆಗುತ್ತೆ ಅನ್ನೋ ಇದ್ರಲ್ಲಿ ಹೇಳ್ತಾ ಇದ್ದೀನಿ. ನಾನು ಏನೂ ಮಾಡ್ದವಳಲ್ಲ. ಈಗ ಮಾಡ್ತಾ ಇದ್ಮೇಲೆ ಎಲ್ಲ ನನ್ನ ಆರೋಗ್ಯ ಸುಧಾರಿಸಿದೆ. ಎಷ್ಟಾಗುತ್ತೋ ಅಷ್ಟು ಮಾಡಿ. ಈಗ ನಾವು ತುಂಬಾ ಮುಂದೆ ಹೋಗ್ಬಿಟ್ಟಿದೀವಿ. ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಆಗ್ಲಿಕ್ಕಿಲ್ಲ 3 ದಿನ ಬಿಟ್ಟು ಇರೋದು. ಅಟ್ಲೀಸ್ಟ್ ನಿಮ್ ಕೈಲಿ ಏನಾಗುತ್ತೋ. ಆಮೇಲೆ ಆ ಟೈಮಲ್ಲಿ ನಾವು ಏನ್ ಆಹಾರ ತಿಂತೀವಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಆ ಟೈಮಲ್ಲಿ ಕಾಫಿ ಟೀ ಕುಡಿಯೋದು, ತುಂಬಾ ಮಸಾಲ ತಿನ್ನೋದು ಪೇನ್ ಬರುತ್ತೆ. ಸೊ ಆದಷ್ಟು ನಾವು ದೇವ್ರಿಗೆ ಏನ್ ನೈವೇದ್ಯ ಮಾಡ್ತೀವಲ್ಲ ಅದನ್ನ ಆ ತರದ್ ನಾವು ನಮ್ಮಲ್ಲಿರೋ ಎನರ್ಜಿ ಅವಾಗ ಆ ತರ ಆಗಿರುತ್ತೆ. ಸೊ ಅಂದ್ರೆ ದೈವತ್ವದ ಇದು ಬಂದಿರ್. ಸೊ ಆ ನೈವೇದ್ಯ ಏನ್ ಮಾಡ್ತೀವೋ ಆ ತರ ಸಾತ್ವಿಕ ಊಟ ನಾವು ಮಾಡ್ಬೇಕು ಅವಾಗ. ಆ 3 ದಿನಗಳು, 3 ದಿನ 3 ರಾತ್ರಿ ಇವನ್ನೆಲ್ಲ ನಾವು ಮಾಡೋದ್ರಿಂದ ನಮ್ಮ ಆರೋಗ್ಯ ನಾವು ಸುಧಾರಿಸ್ಕೊಂಡು ನೆಕ್ಸ್ಟ್ ನಮಗೆ ಮುಟ್ಟು ನಿಂತಾಗ ಕಾಯಿಲೆಗಳು ಬರೋದು ತಪ್ಪಿಸ್ತವೆ ಇವೆಲ್ಲ. ಆ ದೃಷ್ಟಿಕೋನದಿಂದ ಋಷಿ ಮುನಿಗಳು ಹೆಣ್ಮಕ್ಳು ಈ ತರ ಇರ್ಬೇಕು ಅಂತ ರೂಲ್ಸ್ ಮಾಡಿರೋದು. ಇದು ಯಾವುದು ಮೂಢನಂಬಿಕೆ ಅಲ್ಲ. ಓಕೆ. ಈಗ ಇನ್ನೊಂದು ಬರ್ತದೆ, ಗಮನಿಸಿದೀವಿ, ಪೀರಿಯಡ್ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆಗಳು ಇರುತ್ತೆ ಕೆಲವೊಬ್ಬರಿಗೆ. ಈಗ ಅದು ಒಂದೇನು ಪೀರಿಯಡ್ ಇರುತ್ತೆ ಅದು ಆಗದೆ ಮುಂದಕ್ಕೆ ಹೋಗೋದು, ಹಿಂದಕ್ಕೆ ಆಗೋದು, ಅಥವಾ ಬೇಗ ಆಗೋದು, ಲೇಟ್ ಆಗೋದು, ಈ ತರದ್ದು ಇರುತ್ತೆ. ಅದಕ್ಕೇನು ಹೇಳ್ತೀರಿ? ಅದೇ ನಮ್ಮ ಜೀವನ ಶೈಲಿನೇ ಅದಕ್ಕೂ ಕಾರಣ. ಈಗ PCOD, ಇನ್ಫರ್ಟಿಲಿಟಿ, ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಆಮೇಲೆ ಬೊಜ್ಜು ಜಾಸ್ತಿ ಇರೋರ್ಗೆ ಈ ತರ ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಬಂದೇ ಬರುತ್ತೆ. ಯಾರು ತಪ್ಸಕ್ಕಾಗಲ್ಲ. ಸೊ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಹೆಣ್ಣು ಋತುಮತಿ ಆದಾಗಿಂದ ಇವನ್ನೆಲ್ಲ ನಾನು ಇಷ್ಟೊತ್ತು ಏನ್ ಹೇಳಿದ್ನಲ್ಲ ಅಳವಡಿಸ್ಕೋಬೇಕು. ನಮ್ ವೇಟ್ ಕರೆಕ್ಟ್ ಇಟ್ಕೋಬೇಕು, ಒಳ್ಳೇದನ್ನ ತಿನ್ಬೇಕು. ಅದ್ ಬಂದಾದ್ಮೇಲೆ ಈಗ PCOD ಬಂತು, ಹೈಪೋಥೈರಾಯ್ಡಿಸಮ್ ಬಂದು ಏನು ಮಾಡಕ್ಕಾಗಲ್ಲ. ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಮುಟ್ಟು ಸರಿ ಆಗೋ ತರಾನೇ ಗುಳಿಗೆ ಕೊಡ್ತೀವಿ ನಾವು. ನಮ್ದು ಎನರ್ಜಿ ಆಂಟಿ ಕ್ಲಾಕ್ ವೈಸ್ ಇರುತ್ತಂತೆ ಸರ್. ಸಟಲ್ ಎನರ್ಜಿ, ಸೂಕ್ಷ್ಮ. ಈಗ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅಂತ ಒಂದ್ ಇರುತ್ತೆ. ಅದು ನಮ್ಮ ಮೆಡಿಸಿನ್ ಒಪ್ಪಲ್ಲ. ಇದ್ ನಾವೇನ್ ಅಲೋಪತಿ ಓದ್ತೀವಲ್ಲ ಅವ್ರ ಕಣ್ಣಿಗೆ ಕಾಣೋದಷ್ಟೇ ನಾವು ಓದೋದು. ಈಗ ಬಾಡಿ ಇದೆ, ದೇಹ ಇದೆ, ಅದ್ರೊಳಗೆ ಏನೇನ್ ಆಗ್ತಾ ಇದೆ, ನಮ್ಮ ತರ್ಕಕ್ಕೆ ಏನೇನ್ ಸೀಮಿತವಾಗಿದೆಯೋ ಅದನ್ನಷ್ಟೇ ನಾವು ನಂಬೋದು. ಬಟ್ ಆಯುರ್ವೇದದಲ್ಲಿ ಆತರ ಅಲ್ಲ. ಅವರು ಸೂಕ್ಷ್ಮ ಶರೀರ ಅಂತ ಒಂದಿದೆ. ಅದ್ರದ್ದು ನಾನೀಗ ಮಾತಾಡ್ತಾ ಇರೋದು. ಈಗ ನಾನು ಯಾವ್ದು ಇದು ಯಾವುದಕ್ಕೂ ರೀಸನಿಂಗ್ ಕೇಳಿದ್ರೆ ಏನೂ ಇಲ್ಲ. ಅದು ಅನುಭವನೇ ಅದಕ್ಕೆ ಉತ್ತರ. ಅದನ್ನೆಲ್ಲ ಆಚರಣೆಗೆ ತಂದು ಅವರು ಅನುಭವಿಸ್ತಾರಲ್ಲ ಹೆಲ್ದಿ ಲೈಫ್ನ, ಅದೇ ಅದಕ್ಕೆ ಉತ್ತರ. ಹೌದಾ ಹಿಂಗಾಗತ್ತಾ, ಎಲ್ಲಿದೆ ಇದು ರಿಸರ್ಚ್, ಎಲ್ಲಿದೆ ಇದು, ಆ ತರದ್ದು ಏನು ಇರಲ್ಲ ಸರ್. ಅಂದ್ರೆ ನಾನು ಬೀಂಗ್ ಅ ಡಾಕ್ಟರ್ ಐ ಆಮ್ ಟಾಕಿಂಗ್ ಆಲ್ ದಿಸ್ ಅಂದ್ರೆ ಅದ್ರಲ್ಲಿ ನಿಜವಾಗ್ಲೂ ಇದೆ ಸತ್ವ ಅಂತ ಹೇಳ್ತಾ ಇದ್ದೀನಿ. ನಂಗೂ ಅದೇ ಆಶ್ಚರ್ಯ ಆಯ್ತು ನೀವ್ ಹೇಳ್ತಾ ಇರೋದು. ಓಕೆ. ಇದು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಮೇಲೆ ನನಗೆ ಆ ಟೈಮಲ್ಲಿ ಋತುಚಕ್ರ ಆಗ್ಬೇಕಾದ್ರೆ ಎಷ್ಟೊಂದು ಅಡೆತಡೆಗಳಿದ್ದು ನಿವಾರಿಸಿರೋದು. ಸೊ ನನಗೆ ಅನ್ಸಿರೋದು ಇದ್ರಲ್ಲಿ ದೇರ್ ಇಸ್ ಸಮಥಿಂಗ್ ಅಂತ. ಸೊ ಅದನ್ನೇ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಿಮ್ ಮೂಲಕ ಹೇಳ್ತಾ ಇದ್ವಿ. ಬಹಳ ಒಳ್ಳೇದ್ ಹೇಳಿದ್ರಿ. ಯಾಕೆಂದ್ರೆ ಇಂಥ ಪ್ರಶ್ನೆಗಳು ಹುಡುಗರ ಹತ್ರ ಕಾಡ್ತಾ ಇರುತ್ತೆ, ಮುಜುಗುರ ಅನ್ಸುತ್ತೆ, ಯಾರ ಹತ್ರ ಹೇಳ್ಕೋಬೇಕು ಅಂತ ಇದು ಆಗೋದಿಲ್ಲ. ಮತ್ತು ತಾಯಿ ಇಂಥವನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ಬೇಕಾಗತ್ತೆ. ಅವ್ರಿಗೆ ಗೊತ್ತಿರಲ್ಲ, ಮಾಡ್ತಿರ್ತಾರೆ ಬಟ್ ಅದೇನೋ ಒಂದು ಇದ್ರ ತರ ಮಾಡ್ತಿರ್ತಾರೆ. ಇದು ಗೊತ್ತಿರಲ್ಲ ಅವ್ರಿಗೆ ಅದ್ರ ಹಿಂದಿರೋ ಅರ್ಥ. ಮಾಡ್ಬೇಕು ಅವ್ರ ಅತ್ತೆ ಹೇಳ್ತಿರ್ತಾರೆ. ಇನ್ನೊಂದು ಈ ಮಕ್ಳು ನಾವು ತುಂಬಾ ಮಾಡರ್ನ್ ಇದಿರೋರು ನಂಬಲ್ಲ. ಆಬ್ವಿಯಸ್ಲಿ ಯಾಕೆ ನಂಬ್ತೀವಿ ಹೇಳಿ? ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ದೇವಸ್ಥಾನಕ್ಕೂ ನಾನ್ ಯಾಕೆ ಹೋಗ್ಬಾರ್ದು, ನನಗ್ ದೇವ್ರು ಕೊಟ್ಟಿರೋದು ಇದು. ನಾವು ರೆಸಿಸ್ಟ್ ಮಾಡ್ತೀವಿ, ನಾನು ಹೋಗ್ತೀನಪ್ಪ ಅಂತ. ಬಟ್ ಅದನ್ನೇ ನೀವು ಯಾಕೆ ಹಂಗೆ ಹೋಗ್ಬಾರ್ದು ಅಂತ ಹೇಳಿದಾರೆ ಅಂದ್ರೆ ಅವರೇ ಹೋಗಲ್ಲ. ಸೊ ನಮ್ದು ಆ ಟೈಮಲ್ಲಿ ಎನರ್ಜಿ ಆಂಟಿ ಕ್ಲಾಕ್ ವೈಸ್ ಆಗಿರುತ್ತೆ. ಆ ಸಟಲ್ ಬಾಡಿದು ದೇವಸ್ಥಾನಗಳಲ್ಲಿ ಕ್ಲಾಕ್ ವೈಸ್ ಇರುತ್ತದು. ಸೊ ಅಲ್ಲಿ ಎನರ್ಜಿ ಹಿಂಗಿರುತ್ತೆ ಕ್ಲಾಕ್ ವೈಸ್, ನಮ್ದು ಆಂಟಿ ಕ್ಲಾಕ್ ವೈಸ್ ಇರುತ್ತೆ. ಅವಾಗ ನಾನು ಅಲ್ಲಿ ಹೋದಾಗ ಎರಡಕ್ಕೂ ಕ್ಲಾಶ್ ಆಗುತ್ತೆ. ಹಾನಿ ಆಗೋದು ನನ್ನ ದೇಹಕ್ಕೆ. ಅದ್ರಿಂದ ನಾನು ಏನು ಕಳ್ಕೊತಾ ಇದ್ದೀನಿ. ನಾನೇನು ಎಲ್ಲರದು ಇದು ಮಾಡಿ ನಾನು ಹೋಗ್ತೀನಿ ಅಂತ ಹೋದ್ರೆ ಹಾನಿ ಆಗ್ತಿರೋದು ಯಾರಿಗೆ? ನನಗೆ, ನನ್ನ ದೇಹಕ್ಕೆ. ಸೊ ಹಂಗಾಗಿ ಅಂದ್ರೆ ಇದು ಒಂದೇ ಕಾರಣ ಅಂತ ಹೇಳ್ತಿಲ್ಲ, ಆಹಾರದ್ದು ಇದೆ.
ಬಟ್ ಇದು ಒಂದು ನಾವು ಪರಂಪರಾಗತವಾಗಿ ಏನೇನ್ ರೂಢಿಗತವಾಗಿ ನಮ್ಮ ಹಳೆಯರು ಮಾಡಿದಾರಲ್ಲ ಅದನ್ನ ಹೆಣ್ಮಕ್ಳು ಆದಷ್ಟು ಅಳವಡಿಸ್ಕೊಂಡ್ರೆ ಸೂಕ್ತ. ಈಗ ನಾವು ವೆಸ್ಟರ್ನೈಸೇಷನ್ ಅನ್ನೋ ಅದೊಂದೆಲ್ಲ ಮೂಢನಂಬಿಕೆ ಅದನ್ನ ಅಲ್ಲ, ಅದು ಸರಿ ಅಲ್ಲ, ಆ ತರ ದೃಷ್ಟಿಕೋನದಲ್ಲಿ ಮಾಡಿರೋದು ಅಲ್ವೇ ಅಲ್ಲ ಅದು ಅಂತ. ಅಲ್ಲ, ಇದನ್ನ ಮಾಡಿದ್ದು ನೀವು ಹೇಳ್ತಾ ಇರೋದು ಈಗ ಅದು ಸ್ವಚ್ಛತೆಗೆ ಇನ್ನು ಏನೋ ಅಂಟಬಾರ್ದು ಅನ್ನೋ ಉದ್ದೇಶಕ್ಕೆ ಅದನ್ನೆಲ್ಲ ಮಾಡಿ ಅದೆಲ್ಲ ಸೂಕ್ಷ್ಮ. ಅದನ್ನ ನೀವು ತಗೊಂಡೋಗಿ ಮೂಢನಂಬಿಕೆ ಹಂಗೆ ಅನ್ಕೊಂಡ್ರೆ ಮತ್ತೆ ನಿಮ್ಮ ಇದು ಹೆಣ್ಮಕ್ಳ ಆರೋಗ್ಯನೂ ಹಾಳಾಗುತ್ತೆ. ಅದನ್ನ ಮನೆ ಜನನು ಅರ್ಥ ಮಾಡ್ಕೋಬೇಕು. ಅದನ್ನೊಂದು ಇದ್ರಲ್ಲಿ ಅವ್ರ ಗೌರವಕ್ಕೆ ಧಕ್ಕೆ ಬರದವರ ಹಾಗೆ ಮನೆಯಲ್ಲಿ ವಾತಾವರಣ ನಿರ್ಮಿಸ್ಕೊಂಡು ಅದನ್ನೆಲ್ಲ ಪಾಲಿಸೋದು ಒಳ್ಳೇದು. ಈಗ ನಾನು ಒಂದ್ ಮಗುನ ಆ ಟೈಮಲ್ಲಿ ಹೋಗಿ ಮುಟ್ಟಿದ್ರೆ ಆ ಮಗು ಅಲ್ಲಿರೋ ರೋಗ ನಿರೋಧಕ ಶಕ್ತಿನೋ ಏನೋ ಒಂದು ಶಕ್ತಿ ಪ್ರಾಣ ಇರತ್ತಲ್ಲ ಅದನ್ನ ನಾನು ಹೇಳ್ಕೊತಾ ಇದ್ದೀನಿ. ಈಗ ನನ್ನನ್ನು ಮುಟ್ಟಿನ ಟೈಮಲ್ಲಿ ಅದನ್ನ ಮುಟ್ಟಿ ಸೊ ಅದಕ್ಕೆ ತೊಂದರೆ ಆಗತ್ತೆ. ಸೊ ದಟ್ ಕ್ಯಾನ್ ಈಸಿಲಿ ಆ ಮಗು ಅವಾಗ ಈಸಿಲಿ ಡಿಸೀಸ್ ನ ಅಟ್ರಾಕ್ಟ್ ಮಾಡುತ್ತೆ. ಸೊ ನಮ್ ಕೈಲಿ ಎಷ್ಟು ಸಾಧ್ಯ ತುಂಬಾ ಹಿಂದೆ ಎಲ್ಲ ಕಚ್ಚೆ ಸೀರೆ ಉಡ್ತಿದ್ರು. ಅದು ಅಷ್ಟೇ, ಅದು ಫ್ಲೋ ಆಫ್ ಎನರ್ಜಿ. ಅದು ಅಂದ್ರೆ ಎರಡು ಹೆಣ್ಮಕ್ಳಲ್ಲಿ ಅಥವಾ ಗಂಡ್ ಮಕ್ಳು ಧೋತಿ ಹಾಕೋತಾ ಇದ್ರು. ಸೊ ನಮ್ಮ ಬಟ್ಟೆಯಲ್ಲೂ ಇದೆ ಅದು ಸೈನ್ಸು. ಆ ತರ ಎರಡೂ ಕಾಲ್ ನಡುವೆ ಈ ತರ ಬಂದ್ ಹೋದಾಗ ಬಟ್ಟೆ ನಿಮ್ದು ದೇಹಕ್ಕೆ ಸರಿಯಾಗಿ ಎನರ್ಜಿ ಫ್ಲೋ ಆಗುತ್ತೆ ಸರ್. ಸೊ ಗರ್ಭಕೋಶಕ್ಕೆ ಬೇಕಾದಂತ ರೀತಿಯಲ್ಲಿ ಸಟಲ್ ಸೂಕ್ಷ್ಮ ಶರೀರದಲ್ಲಿ ಎನರ್ಜಿ ಫ್ಲೋ ಆದಾಗ ನಿಮ್ ಗರ್ಭಕೋಶಕ್ಕೆ ಅಥವಾ ನಿಮ್ ದೇಹಕ್ಕೆ ಏನೂ ತೊಂದರೆ ಆಗಲ್ಲ. ಸೊ ಉಡ್ಕೊಳ್ಳೋ ಬಟ್ಟೆಲ್ಲೂ ಸೈನ್ಸ್ ಇತ್ತು. ಅದೇ ತರ ಆ ತರ ಅಂದ್ರೆ ಇವಾಗ ನಾವೆಲ್ಲ ಬಿಟ್ಟು ಈಗ ನಾವು ಹಾಕೊಳ್ಳೋ ಬಟ್ಟೆಯಿಂದಲೂ ನಮ್ ಗರ್ಭಕೋಶಕ್ಕೆ ಎನರ್ಜಿ ಹೋಗ್ತಿರಲ್ಲ. ಸೊ ಅದರಿಂದಲೂ ತೊಂದರೆಗಳು ಬರುತ್ತೆ. ಬಟ್ ಇದನ್ನ ಯಾರು ಅಷ್ಟು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಸೂಕ್ಷ್ಮ ಅದು ನಮ್ಮ ಆಯುರ್ವೇದದಲ್ಲಿ ಇದೆ. ನಾವ್ ಹಂಗೆ ಬದುಕಿ ಬಾಳ್ ಬಂದವರು. ನಮ್ಮ ದೇಹ ಪ್ರಕೃತಿ ಹಾಗೆ ಇರೋದು. ಈಗ ಅಲ್ಲಿ ಅಮೆರಿಕಾದಲ್ಲಿ ಟೆಂಪಲ್ಗಳಿಲ್ಲ, ಇದ್ರೂ ತುಂಬಾ ಕಡಿಮೆ. ನಮ್ದ್ರಲ್ಲಿ ಗಲ್ಲಿ ಗಲ್ಲಿಗೂ ದೇವಸ್ಥಾನಗಳಿದೆ. ನಾವು ಅದನ್ನೆಲ್ಲ ವೈಲೇಟ್ ಮಾಡಿ ಹೋದಾಗ ಅಂದ್ರೆ ನಾವೇ ಅನುಭವಿಸೋರು. ಸೊ ಎಲ್ಲದೂ ರಿಲೇಟೆಡ್ ಇದೆ. ಓಕೆ, ನಾವು ಎಲ್ಲದನ್ನು ಯಾವುದನ್ನು ಕಡೆಗಣಿಸ್ಬೇಡಿ, ಎಲ್ಲದ್ರಿಂದ ಒಂದ್ ಅರ್ಥ ಇದೆ. ಓಕೆ, ಅಂದ್ರೆ ನಮ್ ದೇಹದಲ್ಲಿ ಸುಮಾರು ಕಡೆ ಮರ್ಮ ಪಾಯಿಂಟ್ಸ್ ಅಂತ ಇರುತ್ತೆ. ಸೂಕ್ಷ್ಮ ಶರೀರದ ಬಗ್ಗೆ ಮಾತಾಡ್ತೇವೆ, ಆಯುರ್ವೇದದಲ್ಲಿ ಇರೋದಿದು. ಅದು ಸ್ಟಿಮ್ಯುಲೇಟ್ ಆದ್ರೆ ಅಲ್ಲಿರೋ ಫ್ಲೋ ಆಫ್ ಎನರ್ಜಿ ಹೆಂಗ್ ಕನೆಕ್ಟೆಡ್ ಇದೆ ಅಂದ್ರೆ ಅದು ನಮ್ ಗರ್ಭಕೋಶಕ್ಕೆ ಒಳ್ಳೆ ಎನರ್ಜಿ ಕೊಡುತ್ತೆ. ಅಂದ್ರೆ ಕಾಯಿಲೆ ಆಗೋದನ್ನ ತಪ್ಪಿಸುತ್ತೆ. ಕಾನ್ಸ್ಟೆಂಟ್ ಸ್ಟಿಮ್ಯುಲೇಷನ್, ಒಂದಿನ 2 ದಿನ ಅಲ್ಲ. ಆಮೇಲೆ ಹಿಂಗೆ ನಡುವೆ ನಾನ್ ತೆಗ್ದಿಲ್ಲ, ಬಟ್ ನಡುವೆ ಬೈತಲೆ ತಕ್ಕೊಂಡು ಇಲ್ಲಿ ಇದನ್ನ ಹಚ್ಕೊಳ್ತೀವಲ್ಲ ಸಿಂಧೂರ, ಆಮೇಲೆ ಇಲ್ಲಿ ಕುಂಕುಮ ಇಟ್ಕೋತೀವಲ್ಲ, ಅದೆಲ್ಲ ಪಾಯಿಂಟ್ಸು. ಅಲ್ಲಿ ದಿನನಿತ್ಯ ಸ್ಟಿಮ್ಯುಲೇಟ್ ಆಗ್ತಾ ಇದ್ರೆ ನಮ್ಮ ಮನೋ ಆರೋಗ್ಯ, ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ, ಎಸ್ಪೆಷಲಿ ನಮ್ಮ ಹೆಣ್ಣು ಅಂದ್ರೆ ಏನ್ ಹೇಳಿ, ಇನ್ನೊಂದು ಮಗು ಅಂದ್ರೆ ಇನ್ನೊಂದು ಜೀವಕ್ಕೆ ಕೊಡೋ ಶಕ್ತಿ ಇರೋಳು. ಸೊ ಅವಳು ಗರ್ಭ ಚೆನ್ನಾಗಿರ್ಬೇಕು. ಸೊ ನಮ್ಮ ಜನಾಂಗ ನಮ್ದು ಎಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಅದು ಆರೋಗ್ಯ ಇರ್ಬೇಕಲ್ವಾ. ಈಗ ಎತ್ತನ್ನ ಹೊಲದಲ್ಲಿ ಕೆಲಸ ಮಾಡಿಸ್ತೀವಿ, ಅದೇ ಆಕಳನ್ ಮಾಡಿಸ್ತೀರಾ? ಮನುಷ್ಯರಿಗೂ ಅದೇ ಅಪ್ಲೈ ಆಗುತ್ತೆ. ಸೊ ಅಷ್ಟು ಶ್ರಮದಾಯಕ ಕೆಲಸ ಮಾಡೋಕ್ ಸೂಕ್ತ ಅಲ್ಲ ಈ ಶರೀರ. ಮತ್ತೆ ತುಂಬಾ ಮರ್ಮ ಪಾಯಿಂಟ್ಸ್ ಇದು ಅದಕ್ಕೆ ಹಚ್ಚೋದು. ಇಲ್ಲಿ ಕುಂಕುಮ ಇವಾಗಂತೂ ಹೋಗೇ ಬಿಟ್ಟಿದೆ. ಆಮೇಲೆ ಬಳೆ ಇಡೋದು ಅಷ್ಟೇ. ಇಲ್ಲಿ ರಿಸ್ಟ್ ಅಲ್ಲಿ ಒಂದ್ ಮರ್ಮ ಪಾಯಿಂಟ್ ಇದೆ. ಗಾಜಿಂದ ಯಾಕೆ ಇಡ್ತಾರೆ ಅಂದ್ರೆ ಅದು ಸೌಂಡ್ ಮಾಡಿ ಇಲ್ಲಿ ಬಂದ್ ಬಡಿಯುತ್ತಲ್ಲ, ಆ ಸೌಂಡು ಅದು ಗಂಟೆ ಬಡಿತೀವಲ್ಲ ಅದಕ್ಕೆ ಸಮಾನ. ಅದು ನಮ್ಗೆ ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ ಇಲ್ದಂಗೆ ಕಾಪಾಡುತ್ತೆ. ಕಾಲ್ ಗೆಜ್ಜೆ ಸೌಂಡು, ಈ ಗ್ಲಾಸ್ ಬ್ಯಾಂಗಲ್ ಸೌಂಡು. ಸೊ ಇಲ್ಲಿ ಕಾನ್ಸ್ಟೆಂಟ್ ಸ್ಟಿಮ್ಯುಲೇಷನ್ ಇರುತ್ತೆ. ಇಲ್ಲಿ ಒಂದು ಮರ್ಮ ಸೌಂಡು ಪ್ಲಸ್ ಸ್ಟಿಮ್ಯುಲೇಷನ್. ಆಮೇಲೆ ಸೀರೆ ಉಡೋ ರೀತಿ, ಅದು ಫುಲ್ ಫ್ಲೋ ಆಫ್ ಎನರ್ಜಿ ಇರುತ್ತೆ ಸರ್. ಅವಾಗ ಇಡೀ ದಿನ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ. ಯಾವುದು ಸುಸ್ತು ಅನ್ನೋದಿರಲ್ಲ. ಆ ಪದ್ಧತಿ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ. ಆಮೇಲೆ ಕಾಲ್ ಗೆಜ್ಜೆಲೂ ಅಷ್ಟೇ, ಅಲ್ಲೆಲ್ಲ ಮರ್ಮ ಪಾಯಿಂಟ್ಸ್ ಇರುತ್ತೆ. ಆಮೇಲೆ ಸುತ್ತ ಹಾಕ್ತಿವಲ್ಲ ಮದ್ವೆ ಆದ್ಮೇಲೆ, ಅದು ಅಲ್ಲಿಂದ ಒಂದ್ ನಾಡಿ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಯೂಟ್ರಸ್. ಸೊ ಅಲ್ಲಿ ಸ್ಟಿಮ್ಯುಲೇಟ್ ಆಗಿ ನಮ್ಮ ಯೂಟ್ರಸ್ ಚೆನ್ನಾಗಾಗುತ್ತೆ. ಅಂದ್ರೆ ಅದು ಒಂದು ಮಗು ಬೆಳೆಯೋ ಜಾಗ ಅಲ್ವಾ. ಸೊ ಅದನ್ನ ಆರೋಗ್ಯವಾಗಿ ಇಡಕ್ಕೆ ಮುಟ್ಟಿನಿಂದ ಹಿಡಿದು ಮದ್ವೆ ಆದ್ಮೇಲಿಂದ ಏನೇನ್ ರೂಲ್ಸ್ ಇದೆ ಅಲ್ಲ, ಅದೆಲ್ಲದು ಅದೇ ದೃಷ್ಟಿಕೋನದಿಂದ ಮಾಡಿರೋದು ಋಷಿಗಳು. ಅಲ್ಲಿ ಅದು ಆ ಜ್ಞಾನ ಅಲ್ಲಿಂದ ಬಂದಿರೋದು. ನಾವ್ ಏನನ್ನು ಯೋಚನೆ ಮಾಡ್ದೆ ಹಿಂದೆ ಮುಂದೆ ನೋಡ್ದೆ ಅದು ತಪ್ಪು,
ಇದು ತಪ್ಪು ಅನ್ನಕ್ಕಾದ್ರೂ ಅದು ಒಂದ್ ಇರ್ಬೇಕಲ್ಲ. ನಾನ್ ತಪ್ಪು ಅನ್ಬೇಕಾದ್ರೆ ಅದ್ ಏನಕ್ಕೆ ತಪ್ಪು ಅಂತಿದೀನಿ ಅಂದ್ರೆ ಸರಿ ಅದ್ರಿಂದ ಏನು ಅಂತ ತಿಳ್ಕೊಂಡು ಆಮೇಲೆ ತಪ್ಪು ಅನ್ಬೇಕು. ನಾವು ಅದೇನು ಇಲ್ಲ, ನಾವು ಅಲ್ಲಿಂದ ಬಂತು ತಪ್ಪು ಮೂಢನಂಬಿಕೆ. ಅಂದ್ರೆ ದಾಸ್ಯ ಇನ್ನು ತಲೆಯಿಂದ ಹೋಗಿಲ್ಲ, ಸ್ವತಂತ್ರ ಸಿಕ್ಕಿದೆ ಅಷ್ಟೇ, ತಲೆಯಿಂದ ಹೋಗಿಲ್ಲ ದಾಸ್ಯ. ಇನ್ನು ಅವ್ರದ್ದೇ ಅಲ್ಲಿಂದ ಬಂದ್ರೆ ಕರೆಕ್ಟ್. ಅದೇ ನಮ್ದೇ ಇಲ್ಲಿದೆ ಯಾರೋ ಹೇಳಿದ್ರು ಇಲ್ಲ. ಈಗ ನಮ್ಮ ಅಜ್ಜಿಗಳು ಅವ್ರಿಗೆ ನಾವು ನಮಸ್ಕಾರ ಮಾಡ್ಬೇಕು ಸರ್. ಇದನ್ನೆಲ್ಲ ಅವ್ರಿಗೆ ಏನೂ ಗೊತ್ತಿಲ್ಲದೆ ಉಳಿಸ್ಕೊಂಡ್ ಬಂದಿದಾರಲ್ಲ, ಅವರು ಫಾಲೋ ಮಾಡದೇ ಇದ್ರೆ ನಮ್ ತರ ಅವರು ಆಡಿದ್ರೆ ಇದೇನು ಉಳಿತಿರ್ಲಿಲ್ಲ. ಅದನ್ನ ಈ ಮೂಲಕ ಎಲ್ಲ ಇವಾಗಿನ ಯುವತಿಯರಿಗೆ ನಾನು ಹೇಳೋದು. ಬರೀ ದೈಹಿಕ ಅಂದ್ರೆ ಅದಷ್ಟೇ ಅಲ್ಲ, ಅಂದ್ರೆ ಇದು ಕಾಡಿಗೆ ಆಗ್ಲಿ ಚೆನ್ನಾಗ್ ಕಾಣ್ಲಿ ಅಂತ ಹಚ್ಚಿದ್ದಲ್ವೇ ಅಲ್ಲ. ಅಲ್ಲಿರೋ ಪಿತ್ತ ರೂಪದಲ್ಲಿ ಇಲ್ಲಿರುತ್ತಂತೆ. ಅದನ್ನ ಕಾಡಿಗೆ ಮನೇಲಿ ಮಾಡಿದ ಕಾಡಿಗೆ ಹೇಳ್ತಾ ಇದ್ದೀನಿ, ಇವಾಗೆಲ್ಲ ಕೆಮಿಕಲ್ ಬರ್ತದೆ. ಅದನ್ನ ಹಚ್ಚೋದ್ರಿಂದ ನಿಮ್ಮ ದೇಹದಲ್ಲಿರೋ ವಾತ ಪಿತ್ತ ಕಫ ಅಂತ ಹೇಳ್ತೀವಲ್ಲ ಸರ್, ಆ ಪಿತ್ತದ ಅಂಶ ಕಡಿಮೆ ಆಗುತ್ತಂತೆ. ಅದಕ್ಕೆ ಕಾಡಿಗೆ ಹಚ್ತಾ ಇದ್ದಿದ್ದು. ಅಂದ್ರೆ ಬರೀ ಶೃಂಗಾರಕ್ಕೋಸ್ಕರ ಮಾಡಿದ್ದಲ್ಲ ಇದು ಯಾವ್ದು. ಸಿಂಧೂರ, ಮುಗ್ಬಟ್ಟು, ಕಾಲ್ಗೆಜ್ಜೆ, ಬಳೆ ಅದು ಒಂದಾಯ್ತು, ಬಟ್ ಅದ್ರಿಂದ ನಮ್ ದೇಹ ಸ್ವಾಸ್ಥ್ಯನೂ ಅಡಗಿದೆ. ಸೊ ಬಿಡಬೇಡಿ ಯಾವ್ದನ್ನು, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇದೆಲ್ಲ ಮಾಡೋದ್ರಿಂದ, ಮನಸ್ಸಿಂದು ದೇಹದ್ದು. ಇದೇ ಹಳ್ಳಿ ಗೊಡ್ಡು ತರ ಇದ್ದಾಳೆ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಇದೇ ಯಾವ ಭಾರತೀಯ ಇದನ್ನೆಲ್ಲ ಹಾಕೊಂಡು ಇಡೀ ಪ್ರಪಂಚ ಸುತ್ತ ಬರ್ತಾನಲ್ಲ ಅವಾಗ್ಲೇ ನಿಜವಾದ ಸ್ವಾತಂತ್ರ್ಯ. ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ಬಿಟ್ರಿ ನೀವು? ಅಲ್ಲಿ ತನಕ ದಾಸ್ಯನೇ. ಓಕೆ, ಸೂಪರ್. ಹೆಂಗೆ ನಿಮ್ಗೆ ಇದೆಲ್ಲ ಅಮ್ಮ ಹೇಳ್ಕೊಟ್ಟಿದ್ದ ಅಥವಾ ನೀವು? ಇಲ್ಲ ಸರ್, ಆಮೇಲೆ ನಾನು ತಿಳ್ಕೊಂಡಿದ್ದು. ನೀವು ತಿಳ್ಕೊಂಡಿದ್ದು ಅಂದ್ರೆ ನಾನು ಒಬ್ರು ಇದ್ದಾರೆ, ಅವರು ಮೆನ್ಸ್ಟ್ರುಯೇಷನ್ ಬಗ್ಗೆನೆ ದಶಕಗಳು ಓದಿದ್ದಾರೆ ಸರ್. ಶಿ ಈಸ್ ಆಕ್ಚುಲಿ ಇಂಜಿನಿಯರ್. ನಮ್ಮ ಕಮ್ಯುನಿಟಿ ಅವರು ಅಲ್ಲ, ಶಿ ಈಸ್ ಕ್ರಿಶ್ಚಿಯನ್ ಆಕ್ಚುಲಿ. ಬಟ್ ಅವ್ರಿಗೆ ಆಸಕ್ತಿ ಬಂದು ಓದಿ 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 ಅದ್ರದ್ದು ಆಳ ಅಗಲ ಎಲ್ಲ ತಿಳ್ಕೊಂಡು ನಾವು ಶಿ ಈಸ್ ಎಜುಕೇಟಿಂಗ್. ನಾನು ಮೊದ್ಲು ನಾವು ಎಲ್ಲ ನೆಗ್ಲೆಕ್ಟ್ ಮಾಡ್ದವ್ರೆ. ಏನ್ ಬಿಡಮ್ಮ ಅಂತ ನಮ್ಮಮ್ಮ ಅಜ್ಜಿ ಮಾಡ್ಬೇಕು ಆ ತರ ಋತುಮತಿ ಆದಾಗ ನಾನು ಅಜ್ಜಿಗೆಲ್ಲ ಹೇಳ್ಬೇಡ, ಸುಮ್ನಾಗ್ಬಿಡು, ನಂಗೆ ಅದೆಲ್ಲ ಇಷ್ಟ ಇಲ್ಲ ಅಂದವಳೆ. ಬಿಕಾಸ್ ನಮ್ಗೆ ಅಜ್ಞಾನ ಗೊತ್ತಿಲ್ಲ. ಬಟ್ ನನ್ ಮಗ್ಳಿಗೆ ಗ್ರ್ಯಾಂಡ್ ಆಗಿ ಮಾಡಿದೆ ನಾನು. ಈಗ ಯಾಕೆ ಮಾಡ್ತಿದೀವಿ ಅನ್ನೋದು ನಮಗ್ ತಿಳಿಸ್ದಾಗ ನಾವೇ ಮಾಡ್ತೀವಿ. ಅದು ಬಿಟ್ಟು ಅಲ್ಲೋಗ್ ಹಿಂಗೆ ಮಕ್ಳಿಗೆ ನಾವು ಈಗ ಹೇಳಕ್ ಹೋದ್ರೆ ಅವ್ರು ಕೇಳಲ್ಲ. ಈಗ ನನಗೆ ಹೇಳಿದ್ದು ಅದೇ ತರ, ಸೊ ನಾನ್ ಕೇಳಿಲ್ಲ. ಬಟ್ ಇವಾಗ ಯಾಕೆ ನಾನು ಅಳವಡಿಸ್ಕೊತಾ ಇದ್ದೀನಿ ಅಂದ್ರೆ ನಾನು ಮಾಡ್ಬಿಟ್ಟು ನಾನು ಸ್ಯಾರಿ ಉಟ್ಟವಳೆ ಅಲ್ಲ ಸರ್. ಇವಾಗ ಅಳವಡಿಸ್ಕೊಂಡಿದ್ದೀನಿ. ನನ್ನ ದೇಹದಲ್ಲೇ ನನ್ನ ಆರೋಗ್ಯನೂ ಸುಧಾರಿಸಿದೆ, ಮನಸ್ಸು ಮತ್ತೆ ದೇಹದ ಎರಡದ್ದು. ಸೊ ನಮ್ಮ ಹಿರಿಯರು ಅವರು ಬೇಸರ ಪಟ್ಕೊಳ್ದೆ, ಏನು ಬೇಸರಕ್ಕೆ ಕಾರಣನೇ ಇಲ್ಲದೆ ಇರೋ ತರ ಎಷ್ಟು ಆರಾಮಾಗಿ ಎಲ್ಲದೂ ಮಾಡಿದ್ರು. ಅಂದ್ರೆ ಪತಿ ಸೇವೆ ಆಗ್ಲಿ, ಪತ್ನಿ ವ್ರತಸ್ಥರಾಗಿ ಗಂಡ್ಮಕ್ಳು, ಅದೆಲ್ಲದ್ರಿಂದನೂ ಅರ್ಥ ಇದೆ. ಯಾವುದು ಸುಮ್ಮನೆ ಅಂದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಕಂಡೆಮ್ ಹೆಣ್ಣು ಶೋಷಿತ ಆಗಿ ಬದುಕ್ತಿದ್ದಾಳೆ, ಅದರ ಅರ್ಥನೇ ಅಲ್ಲ ಅದು. ಅದರಿಂದ ಸುಮಾರು ನಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ತುಂಬಾ ಇದೆ. ಅದೇನೂ ತಿಳ್ಕೊಳ್ದೆ ನಾವು ಅಳ್ಳಗಳಿಸ್ಬಾರ್ದು, ಇವನ್ನೆಲ್ಲ ತಿಳ್ಕೊಳಕ್ ಪ್ರಯತ್ನ ಆದ್ರೂ ಪಡ್ಬೇಕು. ಅದೊಂದು ಬುಕ್ ಇದೆ ಸರ್, ಅದನ್ನ ಎಲ್ಲಾ ಹೆಣ್ಮಕ್ಳು ಓದ್ಬೇಕು, ಋತು ವಿದ್ಯಾ ಅಂತ. ನಾನ್ ತಿಳ್ಕೊಂಡಿದ್ದು ಅದನ್ನ ಓದಿ. ಋತು ವಿದ್ಯಾ ಕನ್ನಡದಲ್ಲೂ ಇದೆ. ಕನ್ನಡದಲ್ಲಿ ಋತು ಅಂದ್ರೆ ಅದೇ ಮೆನ್ಸ್ಟ್ರೇಷನ್, ಅದ್ರದ್ದು ವಿದ್ಯೆ. ಈಗ ನೋಡ್ತಕ್ಕಂಥವ್ರಿಗೆ ಅವ್ರಿಗೆ ನೀವು ಹೇಗೆ ಸಿಗ್ತೀರಿ, ಸಂಪರ್ಕ ಸಂಖ್ಯೆ ಏನು, ನಾನು ನಿಮ್ಮ ಹತ್ರ ತೋರಿಸ್ಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಹೇಗೆ, ಎಲ್ಲಿಗೆ ಬರ್ಬೇಕು ಅವರು? ಹಾವೇರಿ ಕಡ್ಲೆ ಆಸ್ಪತ್ರೆ ಸರ್. ಹಾವೇರಿ ಕಡ್ಲೆ ಆಸ್ಪತ್ರೆ. ಹಾವೇರಿ ಅವ್ರು ಪುಣ್ಯ ಮಾಡ್ರೆ ನೀವು ಸಿಗ್ತೀರಿ. ಈಗ ಬೇರೆಯವ್ರವ್ರಿಗೆ ಏನ್ ಮಾಡೋದು ನಾವೀಗ? ಅಂದ್ರೆ ಆನ್ಲೈನ್ ಕನ್ಸಲ್ಟೇಷನ್ ತರ ಇನ್ನು ಏನು ಶುರು ಮಾಡಿಲ್ಲ ನಾವು. ಬಟ್ ಯಾರು ಫೋನ್ ಗಿನ್ ಮಾಡಿದ್ರೆ ಅಥವಾ ಏನ ಇದ್ರೆ ಸಜೆಷನ್ಸ್ ಕೊಡ್ತೀರಾ? ಕೊಡ್ತೀನಿ ಸರ್, ಅವಶ್ಯಕವಾಗಿ. ಅದೇ ನಮ್ಮ ವೃತ್ತಿ ಅಲ್ವಾ, ಪರೋಪಕಾರಾರ್ಥಂ ಇದಂ ಶರೀರಂ. ಓಕೆ, ನಾವಿರೋದೇ ಅದಕ್ಕೆ ಖಂಡಿತವಾಗಿಯೂ.
ಇಬ್ಬರು ದಂಪತಿಗಳ ನೀವು ಡಾಕ್ಟರ್ಸೇ, ಹೇಗಿರುತ್ತೆ ನಿಮ್ಮ ಡೈಲಿ ರೊಟೀನ್ ಕೆಲಸ? ನಾವು ಜಾಸ್ತಿ ಕುಟುಂಬ ಅಂದ್ರೆ ಈಗ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ದುಡಿತಾ ಅಂದ್ರೆ ಕೆಲ್ಸದಲ್ಲಿದ್ದಾಗ ಯಾರಾದ್ರೂ ಒಬ್ರು ಎಸ್ಪೆಷಲಿ ತಾಯಿ ಆದವಳು ಸರ್ ಸ್ವಲ್ಪ ಸೆಟ್ ಬ್ಯಾಕ್ ಮಾಡ್ಕೋಬೇಕಾಗತ್ತೆ ನನ್ನ ದೃಷ್ಟಿಯಲ್ಲಿ. ಇದು ಕುಟುಂಬ ಸಮತೋಲನವಾಗಿ ನಡಿಬೇಕು, ಜೀವನ ಚಕ್ರ ರಥ ನಡಿಬೇಕು ಅಂದ್ರೆ ಒಬ್ರು ಸ್ವಲ್ಪ ಕಾಂಪ್ರಮೈಸ್ ಆಗ್ಬೇಕಾಗತ್ತೆ. ಸೊ ನಾನು ಎಲ್ಲೂ ಜಾಯಿನ್ ಆಗಿಲ್ಲ, ನಂದೇನಿದೆ ಪ್ರೈವೇಟ್ ಮನೆ ಕೆಳಗೆ ಮಾಡ್ಕೊಂಡಿದೀವಿ. ಸೊ ಬಂದಾಗ ಹೋಗಿ ನೋಡ್ ಬರ್ತೀನಿ. ಇನ್ನು ಅಂದ್ರೆ ಪ್ರಾಕ್ಟೀಸ್ ಅಂದ್ರೆ ಅದೇ ದೃಷ್ಟಿಕೋನದಲ್ಲಿದ್ರೆ ಇದನ್ನ ನೆಗ್ಲೆಕ್ಟ್ ಮಾಡಿ ಅದನ್ನ ಮಾಡ್ಬೋದು. ಬಟ್ ನನಗೆ ಇದು ಬೇಕು ಮೇನು, ಮಕ್ಳದು ಅವ್ರ ಜೊತೆ ಇವಾಗ್ಲೇ ಅಲ್ವಾ, ಇನ್ ಮುಂದೆ ಅವ್ರು ದೊಡ್ಡವ್ರಾದ್ಮೇಲೆ ನಾನು ಕೊಡ್ತೀನಿ ಅಂದ್ರೂ ಅವ್ರು ಸಿಗಲ್ಲ, ಟೈಮ್ ಕೊಡ್ತೀನಿ ಅಂದ್ರೂ ಅವ್ರು ಬೇಡಾನೆ ಅಂತಾರೆ ಒಂದ್ ಏಜ್ ಆದ್ಮೇಲೆ. ಸೊ ಈ ಫೌಂಡೇಶನ್ ಅವ್ರದ್ದು ಬುನಾದಿ ಸರಿ ಆಗ್ಬೇಕು. ಈಗ ಅವ್ರ ಫೌಂಡೇಶನ್ ಸರಿ ಇದ್ರೆ ಅವ್ರ ಬದುಕು ಕಟ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಸಹಾಯ ಆಗಿ ತಾಯಿ ಆದವಳು ನಿಲ್ಬೇಕು ಅನ್ಸುತ್ತೆ ನಂಗೆ. ಸೊ ಅದನ್ನ ನಮ್ಮ ಹಸ್ಬೆಂಡ್ ಅವ್ರದ್ದೇನಿಲ್ಲ, ಅವ್ರು ನೈಟ್ ಹೋಗ್ತಾರೆ, ನೈಟ್ ತನಕನು ಬೆಳಗ್ಗೆ ಹೋದವರು. ನಾನು ಸ್ವಲ್ಪ 5 o'clock ತನಕ ಮಕ್ಳು ಬರೋ ತನಕ ನೋಡ್ಬಿಟ್ಟು ಆಮೇಲೆ ಆದಷ್ಟು ಇಲ್ಲೇ ಇರ್ತೀನಿ. ಹೌದಾ? ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಭಾಳ ಸರಳವಾಗಿ ಸರಳ ಭಾಷೆಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ರಿ. ಮೋಸ್ಟ್ಲಿ ಭಾಳ ಯೂಸ್ ಆಯಿತು ಅಂತ ನನಗಂತೂ ಖುಷಿ ಆಯಿತು. ಯಾಕೆ ಅಂತಂದರೆ ದೊಡ್ಡ ಗುಡ್ಡನ್ನು ಆರಾಮಾಗಿ ಹುಲ್ಲೆತ್ತಿದಂಗೆ ಆಯ್ತು ಕೆಲಸ ಅಂತಾರಲ್ಲ, ಹಂಗೆ ಮಾಡಿದ್ರಿ. ಈಗ ನಾವು ಭಾಳ ಭೂತ ಅಂತ ಅನ್ಕೊಂಡ್ಬಿಟ್ಟಿದ್ವಿ ನಾವು, ಸಕ್ಕರೆ ಕಾಯಿಲೆ ಅಂದರೆ ಇನ್ನೇನಪ್ಪ ಮುಗದೇ ಹೋಯ್ತು ಅಂತ. ಬಟ್ ನಿಮ್ಮ ಮಾತು ಕೇಳಿದ್ರೆ ಅಗ್ದಿ ಸರಳ ಐತಿದೆ. ಇದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ತೀವಿ ನಾವು ಅಂತ ಅನ್ಸೋಕೆ ಶುರು ಆಯಿತು. ಈಗ ಮೋಸ್ಟ್ಲಿ ವೀಕ್ಷಕರಿಗೆ ಕೂಡ ಹಾಗೆ ಆಗಿರುತ್ತೆ. ಭಾಳ ಸರಳವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ, ಬದುಕಿನ ಬುತ್ತಿ ಜೊತೆ ನೀವು ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಗೆಳೆಯರೇ, ಇಲ್ಲಿವರೆಗೆ ಕಡ್ಲಿ ಮನೆತನದ ಕತೆ ಕೇಳ್ತಾ ಇದ್ರಿ. ಒಂದಿಷ್ಟನ್ನು ನಾವು ಇಲ್ಲಿಂದ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ನನಗೂ ಅನಿಸುತ್ತೆ. ನೀವು ಇಷ್ಟು ಎಪಿಸೋಡ್ಗಳನ್ನು ನೋಡಿದ್ದೀರಿ, ನಿಮಗೂ ಕೂಡ ಅದೇ ಭಾವ ಕಾಡ್ತಾ ಇರುತ್ತೆ. ಎಲ್ಲೋ ಯಾರನ್ನೋ ಹಿರಿಯರನ್ನ ಕಳ್ಕೊಂಡವರು, ಅಥವಾ ಮಕ್ಕಳು ಹಳ್ಳಿ ಬಿಟ್ಟು ಸಿಟಿಗೆ ಹೋದವರು, ಅಥವಾ ಯಾವ್ಯಾವುದೇ ಕಾರಣಕ್ಕೆ ಬೇರೆ ಆಗೋರಿಗೆ ಮೋಸ್ಟ್ಲಿ ಈ ವಿಡಿಯೋ ಒಂದಿಷ್ಟು ಪಾಠಗಳನ್ನ ಮತ್ತು ನೆನಪುಗಳನ್ನ ತಂದು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಾರಣಕರ್ತರಾದ ಈ ಇಬ್ಬರು ಮಹನೀಯರಿಗೆ ನಾನು ಥ್ಯಾಂಕ್ಸ್ ಸಲ್ಲಿಸಲೇಬೇಕು, ಸರ್ಗೆ ಮತ್ತು ಮಹದೇವಪ್ಪನವ್ರಿಗೆ. ಯಾಕೆ ಅಂತಂದರೆ ಇಡೀ ಬೆಳಿಗ್ಗೆಯಿಂದ ಸರ್ ಇವ್ರದ್ದು ಶ್ಲಾಘನೀಯ, ಭಾಳ ಅದ್ಭುತವಾಗಿ ಇದನ್ನು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ನೀವು ಹೋದ ನಂತರ ಲೀಡ್ ಮಾಡಿದವ್ರೆ ಅವರು. ಹಾಗಾಗಿ ಗೆಳೆಯರೇ, ಇಲ್ಲಿಗೆ ಒಂದು ಕಾಡ್ತಾ ಇರ್ಬೋದು, ನಾವೇನಾದರೂ ಬರ್ಬೋದಾ ನೋಡ್ಬೋದಾ ಅನ್ನೋದಾದರೆ ಸರ್ ಜನ ಅದನ್ನು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಏನು ಹೇಳ್ಬೋದು ಅವ್ರಿಗೆ? ಬರೋದಿದ್ರೆ ಅಣ್ಣ ಅವ್ರದ್ದು ನಂಬರು ಇರುತ್ತೆ ಸರ್, ಫೋನ್ ಮಾಡ್ಕೊಂಡು ಮೊದಲಿಗೆ ಮಾಡ್ಕೊಂಬಂದರೆ ಅವರು ಸಹಾಯ ಮಾಡ್ತಾರೆ ಬಂದಾಗೆಲ್ಲ ತೋರಿಸ್ಲಿಕ್ಕೆಲ್ಲದಕ್ಕೂ. ಅಂದರೆ ಎಲ್ಲರೂ ಜನನೂ ಇದು ನೋಡಿ ಅವರು ಈ ಥರನೇ ಇರಲಿಕ್ಕೆ ಬಯಸಿದರೆ ಅದು ಒಂಥರನೂ ಖುಷಿನೇ ಈ ಥರ ನೋಡಿ. ಓಕೆ, ಹಾಂ. ಹಾಗಾಗಿ ಸರ್ ಇರ್ತಾರೆ. ಆಮೇಲೆ ನೀವು ಕೃಷಿ ಬಗ್ಗೆ ಅಪಾರವಾದ ಜ್ಞಾನ ಇದೆ. ನಾನು ಒಂದಿಷ್ಟು ಕೃಷಿದು ಕಂಪ್ಲೀಟಾಗಿ ನಿಮ್ಮ ಹತ್ರ ತೊಗೊಂಡು ಬಂದಿಲ್ಲ, ಬೇಕಾದಷ್ಟು ಪ್ರಶ್ನೆಗಳು ಕಾಡ್ತಾ ಇರ್ಬೋದು. ಬಟ್ ಇನ್ನೊಂದು ಸಲ ನಾನು ಇದಕ್ಕೆ ವಿಸಿಟ್ ಮಾಡ್ತೀನಿ ಈ ಕತೆಗೆ, ನಿಮಗೆ ಅವಾಗ ಒಂದಿಷ್ಟು ವಿಚಾರಗಳು ಗೊತ್ತಾಗ್ಬೋದು. ಇದು ಹರಿಬಿರಿಯಲ್ಲಿ ಒಂದೇ ದಿವಸ ತಂದ ಕತೆ. ಹಾಗಾಗಿ ಒಂದಿಷ್ಟು ವಿಚಾರಗಳನ್ನ ಮತ್ತು ಇನ್ನೊಂದಿಷ್ಟು ಜನ ಇದರಲ್ಲಿ ನೀವೇನು ನೋಡಿದರೆ ಒಂದು ಅರ್ಧದಷ್ಟು ಜನ ಇದರಲ್ಲಿ ಸೇರಿಲ್ಲ ಅಲ್ಲ, ಇನ್ನು ಅರ್ಧದಷ್ಟು ಜನ ಹೊರಗಡೆ ಇದ್ದಾರೆ. ಹಾಗಾಗಿ ಅವ್ರನ್ನೂ ಸೇರಿಸಿ ಕಂಪ್ಲೀಟಾಗಿ ಒಂದು ಹಬ್ಬದ ನಿಮಿತ್ತ ಈ ಮನೆಯಲ್ಲಿ ಸೇರೋಣ, ಹಬ್ಬದ ಸಂಭ್ರಮದ ಜೊತೆಗೆ ಇನ್ನೊಂದಿಷ್ಟು ಕತೆಗಳನ್ನ ತರೋ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಅಲ್ಲಿವರೆಗೆ ಕಾಯ್ತಾ ಇರಿ. ಇಂಥ ಮನೆತನ ಮತ್ತು ಸಿಕ್ಕೋದೇ ಇಲ್ಲ, ಸಾಧ್ಯವೂ ಇಲ್ಲ. ಯಾಕೆ ಅಂತಂದರೆ ಮನೆಗಳಿದೆ, ಬರೀ ಮನೆ ತೋರಿಸ್ತಾರೆ, ಅವ್ರ ಮನೆಗೆ ಹೋದರೆ ಎಲ್ಲ ಖಾಲಿ ಸರ್, ಎಲ್ಲ ದೂರ ಹೋಗ್ಬಿಟ್ರೆ ಎಲ್ಲರೂ. ಅಂದರೆ ಅನಿವಾರ್ಯ ಕಾರಣದಿಂದ ದುಡಿಯೋಕ್ಕೆ ಹೋಗಿದ್ದಾರೆ, ಇನ್ನೆಲ್ಲ ಹೋಗಿದ್ದಾರೆ. ಪಾಪ ತಂದೆ ತಾಯಿ ದೊಡ್ಡ ದೊಡ್ಡ ಮನೆಗಳಲ್ಲಿ ಕೂತಿದ್ದಾರೆ. ಹೆಸರಿಗೆ 100 ಜನ ಇದ್ದೀವಿ, 500 ಜನ ಇದ್ದೀವಿ ಅಂತ ಹೇಳ್ತಾರೆ. ಬಟ್ ಈ ಮನೆಯಲ್ಲಿ ಸತ್ಯವಾಗಿ ಕೂಡ ದಿವಸ ಬೆಳಿಗ್ಗೆ ಒಂದು 50-60 ಜನರ ಕಲರವ ನೀವು ನೋಡ್ತೀರಿ. ದೊಡ್ಡ ಕೃಷಿ ಮನೆತನ. ಆಮೇಲೆ ಇವತ್ತು ಕೂಡ ಅವರು ಕೃಷಿ ಪದ್ಧತಿ, ಹಳೆ ಪದ್ಧತಿ ಏನಿದೆ ಅದರಲ್ಲಿ ಕೃಷಿ ಮಾಡಿ ಬದುಕಿ ಇವತ್ತು ದೊಡ್ಡ ಸಾಮ್ರಾಜ್ಯ ಕಟ್ಟಿರುವಂಥದ್ದು. ಬರೀ 75 ಎಕರೆನ 66 ಎಕರೆಯಿಂದ ಇವತ್ತು 275 ಎಕರೆ 275 ಎಕರೆ ಅಲ್ವಾ ಸರ್? ಅಷ್ಟು ಮಾಡಬೇಕಂದ್ರೆ ಅದು ಕೃಷಿಯಲ್ಲೇ ಸಾಧ್ಯ ಆಗಿದೆ. ಒಂದಿಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನ ಮಾಡಿದ್ದಾರೆ, ಅದು ಕೃಷಿಯಲ್ಲಿ ಸಾಧ್ಯ ಆಗಿದೆ. ಮದುವೆಗಳನ್ನ ಮಾಡಿದ್ದಾರೆ, ಎಲ್ಲವೂ ಇಡೀ ಜೀವನ ಬದುಕೇನು ಕಟ್ಕೊಂಡಿದ್ದಾರೆ ಅದು ಕೃಷಿಯಲ್ಲೇ ಆಗಿದೆ ರೀ. ಹಾಗಾಗಿ ತಪ್ಪು ಕಲ್ಪನೆ ಬಿಟ್ಟುಬಿಡೋಣ. ನೀವು ನಿರಂತರವಾಗಿ ಎಲ್ಲಿ ಕೆಲಸ ನೀವು ಯಾವುದೇ ಆಗಲಿ ಅದನ್ನು ಮಾಡ್ತೀರಿ, ಅಲ್ಲಿ ಸಕ್ಸಸ್ ಇದ್ದೇ ಇದೆ. ಏನು ಹೇಳ್ತೀರಿ ಸರ್? ಅದು ಮಾತು ಸತ್ಯನೇ ಸರ್. ಅಲ್ಲ ಆಗುತ್ತೆ. ಅದಕ್ಕೆ ಮನಸ್ಸು ಬೇಕು, ಮನಸ್ಸು ಬೇಕು. ಮನಸ್ಸು ಬೇಕು, ತಾಳ್ಮೆ ಬೇಕು.
ಭಾಳ ಸಮಾಧಾನದಿಂದ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಒಂದ ಎರಡು ವರ್ಷದಾಗ ನಾವ್ ಇದ್ರ ಸಕ್ಸಸ್ ಕಾಣಕ್ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಆಮೇಲೆ ನೀವು ಮೊದ್ಲೇ ಹೇಳ್ಬಿಟ್ಟಿರಿ ರೊಕ್ಕ ನೋಡಿ ಕೃಷಿ ಮಾಡ್ತೀನಿ ಅಂದ್ರೆ ಅದು ಆಗಂಗಿಲ್ಲ. ಕೃಷಿ ಬರಬಾರ್ದು ಇಲ್ಲ, ಬರ್ಲೂಬಾರ್ದು. ನಿರಂತರ ಒಳ ನೆಮ್ಮದಿ ಹುಡುಕೊಂಬರ್ಬೇಕಂದ್ರೆ ಮಾಡಿದ್ದನ್ನು ಅವರೇ ಉಣ್ಬೇಕಂದ್ರೆ ಬೆಳ್ಕೊಂಡು ವ್ಯವಸಾಯಕ್ಕೆ ಬರೋದು, ಮತ್ತು ಅದರಲ್ಲಿ ಬೆಳೀತಾರೆ ಸರ್. ನಿರಂತರ ಕೆಲಸ ಮಾಡಿದರೆ ಬೆಳೀತಾರೆ. ಇವತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಅವ್ರಿಗೆ ಕಷ್ಟ ಇದ್ರೂ ಅದರಲ್ಲಿ ಮಾಡ್ಕೊಂಡು ಅವರು ತೂಗಿಸ್ಕೊಂಡು ದುಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಒಳ ನೆಮ್ಮದಿಗೆ ಬದುಕಂದ್ರೆ ಅದೇ ಅಲ್ಲ ಸರ್. ಈಗ ನಾವು ಹೊರಗಡೆಗೆ ಏನೇ ಇರ್ಬೋದು, ಏನೇ ಕಾರ್ ಇರ್ಬೋದು, ಯಾವುದು, ಆದರೆ ನಾನು ಒಳಗಡೆಯಿಂದ ಎಷ್ಟು ಸಂತೃಪ್ತಿ ಆಗಿದ್ದೇನೆ ಅನ್ನೋದೇ ಬೇಕಾಗ್ತದೆ. ಅದು ವ್ಯವಸಾಯ ಮಾಡಿದಾಗ ಅವರಿಗೆಲ್ಲ ಸಿಕ್ಕಿದೆ. ಅದ್ಭುತ. ಈ ಮಂತೆನ ಮಾದರಿ ಆಗಬೇಕು. ಯಾಕಂದರೆ ಮುಂದೆ ಭಾಳ ಒಳ್ಳೆ ಮುಂದಿನ ಪೀಳಿಗೆಗೆ ಈ ಕತೆ ನನಗಂತೂ ಖುಷಿ ಆಯಿತು ಸರ್. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಕುಟುಂಬದವರಿಗೆ ಮತ್ತು ನಿಮಗೆ ಕೃತಜ್ಞತೆಗಳು. ಹಿರಿಯರು ಮಾತಾಡಿದ್ದಾರೆ ನಮ್ಮ ಜೊತೆಗೆ, ಅವ್ರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು ಸರ್. ಹಾಗೂ ನಿಮಗೂ ಕೂಡ. ಅದು ಯಾವುದೇ ನಾವು ಏನೇ ಅಂದ್ರೂ ಇವತ್ತು ನೀವು ತೋರಿಸ್ತಾ ಇರೋದು, ಮತ್ತು ನೀವು ಅಪಾರ್ಚುನಿಸ್ಟಿಕ್ಕಾಗಿ ಅಂತ ಏನಂತ ಇಲ್ಲ, ಸುಮ್ಮನೆ ಎಲ್ಲೋ ಬಂದ್ರಿ ಎಲ್ಲೋ ಸಿಕ್ಕ್ರಿ ಇಲ್ಲಿ ಬಂದು ಮಾಡಿ ಹೋಗ್ತಾ ಇದ್ರಿ. ನಮ್ಗಿಂತ ನೀವು ನಮ್ಮ ಮನೆಯದು ತೋರಿಸಿ ನಮ್ಮನ್ನು ದೊಡ್ಡವ್ರು ಮಾಡಿ ನೀವು ಹೊರಗಡೆ ನಿಂತ್ಕೊಂಡು ಮಾಡಿದ್ದು ಅಂದರೆ ನಮಗೆ ಬದುಕಿಗೆ ಮತ್ತು ನಮ್ಮ ಮನೆಗೆ ನಾವು ನಿಮಗೆ ಭಾಳ ಆಭಾರಿಯಾಗಿದ್ದೀವಿ ಸರ್. ನಮ್ಮ ಭಾಗ್ಯ ಸರ್, ಅದು ಬದುಕಿನ ಬುತ್ತಿ ಭಾಗ್ಯ. ಯಾಕಂದರೆ ಎಲ್ಲೋ ಯಾರೋ ಕೂತ್ಕೊಂಡು ನಂಬಿಕೆಯಿಂದ ನಮಗೆ ಕತೆ ಹೇಳ್ತಾರೆ, ನಮ್ಮನ್ನು ಕರ್ಕೊಂಡು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಊಟ ಮಾಡಿಸ್ತೀರಿ, ಪ್ರೀತಿ ಕೊಡ್ತೀರಿ. ಹೆಂಗೆ ಸಾಧ್ಯ ಸರ್? ನಾವೇನೋ ಪುಣ್ಯ ಮಾಡಿದ್ದಿದೆ, ಜನಗಳ ಆಶೀರ್ವಾದ ಅದು ಅಲ್ವಾ? ಅಂದರೆ ನೀವು ಬೇರೆಯವ್ರಿಗಾಗಿ ಒಳ್ಳೇದಾಗಲಿ ಅಂತ ನೀವು ಬದುಕ್ತಾ ಇರೋದು, ಬೇರೆಯವ್ರಿಗೆ ತೋರಿಸ್ಬೇಕಂತ ಬದುಕ್ತಾ ಇರೋದು. ಹೀಗಾಗಿ ಯಾವತ್ತಿದ್ರು ಅದು ನೀವು ನಿಮ್ಮನ್ನು ನೋಡತ್ಲೆ ನಾವು ನಮ್ಮರ ಅನ್ನಿಸ್ತದೆ. ಅದಕ್ಕಾಗಿ ನಾವು ನಮ್ಮ ಮನೆಯಿಂದ ಎಲ್ಲರೂ ಸೇರಿ ನಿಮಗೆ ಅಂದರೆ ಹೇಳಲಿಕ್ಕೆ ಆಗಲ್ಲ. ಧನ್ಯವಾದ ಹೇಳಕ್ಕೂ ಕಡಿಮೆನೇ ಆಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೆಳೆಯರೇ. ಬನ್ನಿ, ವಿಸಿಟ್ ಮಾಡಿ. ಮತ್ತು ಕುಟುಂಬಗಳು ಯಾವಾಗಲೂ ಕೂಡ ಕಾಪಾಡಿಕೊಳ್ಳಿ. ತಂದೆ ತಾಯಿಗಳನ್ನ ಗೌರವಿಸಿ. ಅವರು ನಿಧನ ಹೊಂದಿದ ನಂತರ ದೊಡ್ಡ ಸಮಾರಂಭಗಳನ್ನ ಮಾಡಿ ಹೂವಿನಾರ ಹಾಕಿ ಮೆರೆಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇದ್ದಾಗ ಚೆನ್ನಾಗಿ ನೋಡಿ ಕಾಪಾಡಿಕೊಳ್ಳಿ. ಯಾಕೆ ಅಂತಂದರೆ ಕೊನೆಗೆ ಉಳಿಯೋದು ಅದು ಒಂದೇ. ನಮಗೆ ಕಳ್ಕೊಂಡ್ಮೇಲೆ ಏನೇನೋ ಮಾತಾಡ್ತೀವಿ, ಪ್ರಯೋಜನ ಇಲ್ಲ. ಹಾಗಾಗಿ ಕುಟುಂಬ ಉಳಿಲಿ ಬೆಳೀಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾದೇವ್.